ದಿವಸಕ್ಕೆ 8,000ದಿಂದ 15,000 ದಿವಸಕ್ಕೆ ರೆವಿನ್ಯೂ ಮಾಡ್ಬೋದು. ಮಂತ್ಲಿ ಪ್ರಾಫಿಟ್ಟು ಲೋಯೆಸ್ಟ್ ಅಲ್ಲೇನೋ 50,000 ಅಪ್ ಟು 1.5 lakh ಮಾಡೋರು ಮಾಡಿದ್ದಾರೆ ಆಲ್ರೆಡಿ ಮಾಡಿ. ಅಲ್ಲಿದೆ ಅಗ್ರಿಕಲ್ಚರಲ್ ಹೆಡ್ ಆಫೀಸ್ ಇರುತ್ತೆ, ಅಲ್ಲೆಲ್ಲ ನಾವು ಕಂಪ್ಲೀಟ್ ಪ್ರೊಸೀಜರ್ ಇರುತ್ತೆ, ಅದು ಕಂಪ್ಲೀಟ್ ನಾವು ಚೆಕ್ ಮಾಡಿ ಮಾಡಿಸ್ತೀವಿ. ಜಸ್ಟ್ ಸಿಬಿಲ್ ಒಂದು ಚೆನ್ನಾಗಿರ್ಬೇಕಷ್ಟೇ. ಅವ್ರದ್ದು ಇದು ಕೊಲ್ಯಾಟ್ರಲ್ ಏನು ಬೇಕಾಗಲ್ಲ, ಭೂಮಿ ಪತ್ರ ಕೊಡೋದೇನು ಬೇಕಾಗಲ್ಲ. ಗೌರ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ ಫಾರ್ಮರ್ಸ್ಗೆ ಹೆಲ್ಪ್ ಆಗ್ತಾ ಇದೆ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರಿಗೆ ಹೆಲ್ಪ್ ಆಗ್ತಾ ಇದೆ ಅಂದ್ಬಿಟ್ಟು ವಿತೌಟ್ ಎನಿ ಕೊಲ್ಯಾಟ್ರಲ್ ಲೋಯೆಸ್ಟ್ ಇಂಟ್ರೆಸ್ಟ್ ಬರೀ 6% ಇಂಟ್ರೆಸ್ಟ್ಗೆ ಬರೋ ಥರ ಲೋನ್ ಮಾಡಿಸ್ತಾ ಇದೆ. ಬಟ್ ಒಂದೊಂದು ಡಿಸ್ಟ್ರಿಕ್ಟೇನೋ ಈಸಿ ಒಂದು 200-300 ರೋಜ್ ಬೇಕೇ ಬೇಕು ಅಟ್ ಪ್ರೆಸೆಂಟ್. 300 ಜನ ಮತ್ತು 300 ಉದ್ಯೋಗ ಶುರುವಾಯಿತು ಅಲ್ವಾ? 300 ಬಿಸ್ನೆಸ್ ಶುರು ಆದಂಗೆ 300 ಜನ ಹುಡುಗರಿಗೆ ಅವಕಾಶ ಇದೆ. ಅದೇ ಊರಲ್ಲಿ ಅವರೇ ಮನೇಲಿ ಇತ್ಕೊಂಡು ಹೆಚ್ಚು ದುಡಿಮೆ, ಆಮೇಲೆ ಬೇಕಂದ್ರೆ ಇಯರ್ಲಿ 1-2 months 3 months ರೆಸ್ಟ್ ತಗೊಂಡ್ರೂ ಆರಾಮಾಗಿರ್ಬೋದು. ಯಾವ ಬಿಸ್ನೆಸ್ಸಲ್ಲಿ ಇಲ್ಲಾಂದರೆ ಯಾವ ಜಾಬಲ್ಲಿ 2-3 months ವೆಕೇಶನ್ ತೊಗೊಳ್ಬೋದು, ರಿಟೈರ್ಮೆಂಟ್ ತೊಗೊಳ್ಬೋದು, ಮಿನಿ ರಿಟೈರ್ಮೆಂಟ್ ತೊಗೊಳ್ಬೋದು, ವರ್ಷಕ್ಕೆ 2-3 ರೆಸ್ಟ್ ತೊಗೊಳ್ಬೋದು. ಪ್ಲಸ್ ಪ್ರಾಫಿಟು ಬೇರೆ ಇಂಡಸ್ಟ್ರಿಯಲ್ಲಿ 2 ವರ್ಷ 3-4 ತಿಂಗಳು ಆಗಿರೋ ಪ್ರಾಫಿಟ್ ಒಂದೇ ತಿಂಗಳಲ್ಲಿ ಮಾಡ್ಬೋದು. ಅದು ಬಂದ್ಬಿಟ್ಟು ಡ್ರೋನಿಂದ ಸಾಧ್ಯ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತಂತೂ ನನಗಂತೂ ಭಾಳ ಖುಷಿ ವಿಚಾರ ತೊಗೊಂಬಂದಿನಿ ಮತ್ತು ನಿಮಗೂ ಅಷ್ಟೇ ಖುಷಿ ಆಗುತ್ತೆ ಇದನ್ನು ಕೇಳಿದ್ರೆ. ಏನಪ್ಪ ಅಂತಂದ್ರೆ SSLC ಆದವರು ಎಲ್ಲರೂ ರೆಡಿ ಆಗಿಬಿಡ್ರಿ, ಇಲ್ಲಿ ನಿಮ್ಗೆ 1.5 ಲಕ್ಷದ ಮೇಲೆ ದುಡಿಯೋ ಅವಕಾಶ ಇದೆ. ಅಂಥ ಅವಕಾಶ ತೊಗೊಂಡು ಬಂದಿದ್ದೀನಿ. ಮತ್ತು ಈ ಬಿಸ್ನೆಸ್ ಮಾಡೋದಕ್ಕೆ ನಿಮ್ಗೆ ಬ್ಯಾಂಕ್ನಿಂದ ಲೋನು ಸಿಗುತ್ತಾ. ಅದು ಎಷ್ಟಕ್ಕೆ ಸಿಗುತ್ತಂದ್ರೆ ಬರೀ 6% ಸಿಗುತ್ತಾ. ಹಾಗಾಗಿ ಅದ್ಭುತವಾದ ಒಂದು ವಿಡಿಯೋ ಇದು, ಕೊನೆವರೆಗೆ ನೋಡ್ರಿ. ಏನಪ್ಪ ಇದು ಅಂತ ಹೇಳಿದರೆ, ನಾನು ಹಿಂದೆ ಕಾಣಿಸ್ತಾ ಇದೆ ನಿಮಗೆ ಈಗಲ್ ಐ ಡ್ರೋನ್ಸ್ ಅಂಥೇಳಿ. ಹಳ್ಳಿಯಲ್ಲೇ ಕೂತ್ಕೊಂಡು ಈ ಬಿಸ್ನೆಸ್ ನೀವು ಮಾಡ್ಬೋದು. ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಇಬ್ಬರು ಕೂಡ ಮಾಡ್ಬೋದು. ಮತ್ತು ರೈತರಿಗಂತೂ ಇದು ಎಷ್ಟು ಅನುಕೂಲ ಆಯ್ತು ಅಂತ ಹೇಳಿದರೆ, ಈಗಂತೂ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಆರ್ಗ್ಯಾನಿಕಲ್ಲಿ ಜೀವಾಮೃತ ನೀವೇನಾದರೂ ಸಿಂಪಡಿಸ್ಬೇಕು ಅಂತಂದರೆ ಅದಕ್ಕೆ ಸಿಕ್ಕಾಪಟ್ಟಿ ಲೇಬರ್ ಬೇಕು. ಮತ್ತು ಕೀಟ ಶುರುವಾಗಿ ಲೇಬರ್ನೇನಾದರೂ ಹಚ್ಚಿ ಹೊಡೆದ್ಬಿಟ್ರೆ 4-5 ದಿವಸ ಆಗುತ್ತೆ, ಅಲ್ಲಿಗೆ ಕೀಟ ಜಾಸ್ತಿ ಆಗುತ್ತೆ. ಆರ್ಗ್ಯಾನಿಕಲ್ಲಿ ಸುಮಾರು ಇವತ್ತು ಮೆಡಿಸಿನ್ಸ್ ಬಂದುಬಿಟ್ಟಿದೆ. ಹಾಗಾಗಿ ನಿಮ್ಮ ಹೊಲಕ್ಕೆ ಇದನ್ನೇನಾದರೂ ಯೂಸ್ ಮಾಡೋ ಹಾಗಿದ್ದರೆ ಈ ಡ್ರೋನ್ ಬಂದಿದೆ, ನಿಮಗೆ 4 ನಿಮಿಷದಲ್ಲಿ 1 ಎಕರೆ ಹೊಡೆಯುತ್ತೆ. ಹಾಗಾಗಿ ಕೀಟ ಬಾಧೆ ಬೇಗ ಕಡಿಮೆ. 2.5 ಎಕರೆದಲ್ಲಿ 2.5 ತಾಸಿನಲ್ಲಿ 25 ಎಕರೆ ಹೊಡೆದ್ಬಿಡುತ್ತೆ ನೋಡ್ರಿ ಇದು. ಹಾಗಾಗಿ ಭಾಳ ಖುಷಿ ವಿಚಾರ. ಈ ಡ್ರೋನನ್ನು ತೊಗೊಂಡು ಉದ್ಯೋಗ ನೀವೇನಾದರೂ ಶುರು ಮಾಡಿದ್ರೆ ಅದು ನಿಮ್ಮ ಹೊಲಕ್ಕೂ ಆಯಿತು, ಪಕ್ಕದ ಹೊಲಕ್ಕಾಯಿತು, ಇಡೀ ಊರಿಗೆ ಆಯಿತು, ತಾಲೂಕಿಗೆ ಆಯಿತು, ಆಮೇಲೆ ಡಿಸ್ಟಿಕ್ಕಿಗೆ ಆಯಿತು. ಹೀಗೆ ಒಂದು ಡಿಸ್ಟಿಕ್ಕಿಗೆ 100 ಜನ ಬೇಕಾಗಿದ್ದಾರೆ. 100 ಜನ ಬೇಕಾಗಿದ್ದಾರೆ. ಮತ್ತು ಡ್ರೋನ್ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದರೆ, ನನ್ನಿಂದ ಈಗಲ್ಲ ಐ ಡ್ರೋನ್ ಅಂತ ಇದೆ. ಇದು ಮೈಸೂರಲ್ಲಿರ್ತಕ್ಕಂಥದ್ದು. ಮೈಸೂರಲ್ಲಿ ಎಲ್ಲಪ್ಪ ಅಂತ ಹೇಳಿದರೆ ಹೆಬ್ಬಾಳ್ ಇಂಡಸ್ಟ್ರಿ ಏರಿಯಾದಲ್ಲಿದೆ. ಫೋನ್ ನಂಬರ್ ಬರ್ತಾ ಇದೆ, ಇದ್ರದ್ದು ಎಲ್ಲ ವಿಳಾಸ ನಾನು ನಿಮಗೆ ಕೊಡ್ತೀನಿ. ಇದರ ವಿಶೇಷ ಏನು ಅಂತೇಳಿದರೆ, ಬೇಕಾದಷ್ಟು ಕಡೆ ನೀವು ಡ್ರೋನ್ಸನ್ನು ನೋಡಿರ್ತೀರಿ. ಎಲ್ಲಿಂದ ತೊಗೊಂಡು ಬಂದು ಯಾವ್ಯಾವುದೋ ಕಂಪ್ನಿ ಪಾರ್ಟ್ಸ್ ಅವ್ರ ಹತ್ರ ಬರುತ್ತೆ, ನಿಮಗೆ ಜೋಡಿಸ್ಕೊಟ್ಬಿಡ್ತಾರೆ ಡ್ರೋನ್ ಅಂತ ಹೇಳ್ತಾರೆ. ಎಲ್ಲಿ ಆಗಲ್ಲ, ಇಲ್ಲೇ ತಯಾರು ಮಾಡಿ ಕೊಡೋದ್ರಿಂದ ನಿಮ್ಗೆ ಒಳ್ಳೆ ಕ್ವಾಲಿಟಿ ತಯಾರಾಗುತ್ತೆ. ಹಾಗಾಗಿ ಈ ಡ್ರೋನ್ ಕತೆಗೆ ತಮಗೆ ಸ್ವಾಗತ. ಇದರ ಓನರು ಸುಮಗ್ ಅಂತ ಹೇಳಿ ಜಸ್ಟ್ 24 ವರ್ಷಕ್ಕೆ ಈ ಬಿಸ್ನೆಸ್ ಶುರು ಮಾಡಿದವರು. ಈಗ ಅವರು ತಿಂಗಳಿಗೆ ಬರೀ 5 ಲಕ್ಷ ಸಂಬಳನೇ ಕೊಡ್ತಾರೆ. ಸುಮಾರು ಜನ ಇಲ್ಲಿ ಕೆಲಸ ಮಾಡ್ತಾರೆ. ಬನ್ನಿ ಅವ್ರ ಕತೆಗೆ ಕೂಡ ತಮಗೆ ಸ್ವಾಗತ. ಹೊಸ ಬಿಸ್ನೆಸ್ ಮಾಡೋರಿಗೆ ಏನು ಐಡಿಯಾ ಮಾಡ್ತಾರೆ, ಇದು ಅದ್ಭುತವಾದ ಅವಕಾಶ, ಮಿಸ್ ಮಾಡ್ಕೋಬೇಡಿ. ತುಂಬ ಕಡಿಮೆ ದುಡ್ಡಲ್ಲಿ ನಿಮ್ಮ ಬಿಸ್ನೆಸ್ ಶುರುವಾಗುತ್ತೆ ಮತ್ತು ಶುರುವಾದ ತಕ್ಷಣ ಶುರುವಾಗುತ್ತೆ. ಇಲ್ಲಿ ಅದ್ರ ಬಗ್ಗೆ ತರಬೇತಿ ಕೂಡ ಕೊಡ್ತಾರೆ. ಎಲ್ಲ ವಿಷಯನ ಒಳಗೊಂಡಂತೆ ಈ ವಿಡಿಯೋ ಇರುತ್ತೆ. ಬನ್ನಿ, ನಿಮಗೆ ಸ್ವಾಗತ ಗೆಳೆಯರೆ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ವೆರಿ ಗುಡ್. ಇನ್ನು ಹೆಂಗೆ ಆ್ಯಕ್ಚುಲಿ ನಾನು ಮೊದಲನೇ ಪ್ರಶ್ನೆ ಅದನ್ನೇ ಕೇಳಬೇಕು. ಈಗ ನಾನು ಹೇಳ್ತಿದ್ದೆ ತುಂಬ ಚಿಕ್ಕ ವಯಸ್ಸಲ್ಲೇ ನೀವು ಬಿಸ್ನೆಸ್ ಶುರು ಮಾಡಿದ್ರಿ ಅಂತ. ನನಗೆ ಅದರ ಆಸಕ್ತಿ, ಮೊದಲು ಅಲ್ಲಿಂದನೇ ಶುರು ಮಾಡೋಣ. ಎಷ್ಟನೇ ವಯಸ್ಸಿಗೆ ನಿಮ್ದು ಈ ಬಿಸ್ನೆಸ್ ಶುರುವಾಯಿತು? ಸರ್ ಒಂದು 22 ಸ್ಟಾರ್ಟ್ ಮಾಡಿದ್ದು. 22 ವರ್ಷಕ್ಕೆ. ಏನು ಓದಿದ್ದೀರಿ ನೀವು? ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಒಂದಿಷ್ಟು ಬೇಸಿಕ್ ಬೇಕಾಗುತ್ತೆ ಸರ್, ಅಲ್ವಾ? ಹೌದು. ಹಾಗೆ ಶುರು ಆಗೋದೇ ಇಲ್ಲ ಬಿಸ್ನೆಸ್ಸು. ಅದಕ್ಕೆ ಆರ್ಥಿಕ ಬೇಕಾಗುತ್ತೆ, ಜಾಗ ಬೇಕಾಗುತ್ತೆ, ಮಾರ್ಕೆಟಲ್ಲಿ ನಡೆಯುತ್ತೋ ಇಲ್ವೋ. ನಾನು ಬೇರೆ ಹೊಸ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಮಾಡುವಾಗ ಆಲ್ರೆಡಿ 108 ಕಂಪನಿಗಳು ಮಾರ್ಕೆಟಲ್ಲಿ ಇರುತ್ತೆ. ಸೊ ಅದ್ರ ಸವಾಲುಗಳೆಲ್ಲ ಇರಲಿಲ್ವಾ ನಿಮಗೆ? ಹೇಗೆ ಅದನ್ನು ಫೇಸ್ ಮಾಡಿದ್ರಿ ಅಂತ? ಒಂದೇ ಇತ್ತು, ಏನಂದರೆ ನಾವು ಮಾಡಿರೋ ಡ್ರೋನಿಂದ
ಫ್ಯೂಚರ್ ಹೆಲ್ಪ್ ಆಗಬೇಕು, ಬಿಸ್ನೆಸ್ಗೆ ಹೆಲ್ಪ್ ಆಗಬೇಕು. ಬಂದೇ ಬರುತ್ತೆ, ಈ ಥರ ಚಾಲೆಂಜಸ್ ಬರುತ್ತೆ ಗೊತ್ತಿತ್ತು. ಇಟ್ಸ್ ಪಾರ್ಟ್ ಆಫ್ ಜರ್ನಿ, ಮಾಡೋಣ ಏನಾದರೂ ಆ ಥರ ಅನ್ಕೊಂಡು ಸ್ಟಾರ್ಟ್ ಮಾಡಿ. ಓಕೆ, ಏನು ಸಮಸ್ಯೆನೇ ಅನಿಸ್ಲಿಲ್ಲ ನಿಮಗೆ? ಪಾಠ ಬಂದೇ ಬರುತ್ತೆ ಸರ್, ಏನಾನ ಮಾಡಿದ್ರೇನೆ ಸಮಸ್ಯೆ ಬರೋದು, ಅದನ್ನ ಟ್ಯಾಕಲ್ ಮಾಡಲೇಬೇಕು. ಅದಲ್ಲೇ ಮಜಾ ಇರೋದು ಸರ್. ಓಕೆ, ಎಷ್ಟು ವರ್ಷ ನಿಮಗೆ ಇದು ತಗೋತಿದೆ ಈ ಸ್ಥಿತಿಗೆ ಬರೋದಕ್ಕೆ? ಸರ್ ನಮ್ಮದು ಆಲ್ಮೋಸ್ಟ್ 5 years ತಗೊಂತೆ ಸರ್. 5 ವರ್ಷ? 5 ವರ್ಷ. 5 ವರ್ಷ ಸ್ಟ್ರಗಲ್ ಆಗಿ ಸರ್? ಫಾರ್ಚುನೇಟ್ಲಿ ಎಲ್ಲ ಸಪೋರ್ಟ್ ಇದೆ, ಎಲ್ಲ ಕಡೆಯಿಂದ ವೆಲ್ ವಿಷರ್ಸ್ ತುಂಬ ಇದ್ದಾರೆ ಎಲ್ಲದರಿಂದ. ಮತ್ತೆ ಇನ್ನೊಂದು, ನಮ್ ಯಾರ್ಯಾರು ಸಪೋರ್ಟ್ ಮಾಡಿದೀವಿ ಅವರು ಗ್ರೋ ಆಗ್ತಾ ಇದ್ದಾರೆ, ಮತ್ತೆ ನಮ್ಗೆ ಸಪೋರ್ಟ್ ಮಾಡಿರೋದ್ರಿಂದ ನಾವು ಖುಷಿಯಾಗಿದ್ದೀವಿ. ಸೊ ಇದರಿಂದ ಈ ಸ್ಟ್ರೆಂತ್ ಇಂದ ಹಾಗಾದ್ರೆ ಎಷ್ಟು ಜನ ನಿಮ್ಮ ಪ್ರೇರಣೆಯಿಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಪ್ರೇರಣೆ ಪಡೆದು? ಸರ್ ಈಗ ಟೆನ್ಸ್ ಆಫ್ ಪೀಪಲ್ ಆಲ್ ಓವರ್ ಕರ್ನಾಟಕ ಫ್ಲೈ ಮಾಡ್ತಾ ಇದ್ದಾರೆ, ಅವ್ರು ನಮ್ಗಿಂದ ಗ್ರೋ ಆಗ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಹ್ಯಾಪಿನೆಸ್ ನಮಗೆ ಇನ್ಯಾವುದು ಇಲ್ಲ. ಎಕ್ಸಾಂಪಲ್ ಎಷ್ಟರಿಂದ ಎಷ್ಟು ದುಡಿತಾ ಇದ್ದಾರೆ ಸರ್? ಈಗ ದಿಸಕ್ಕೆ 8,000ದಿಂದ 15,000 ದಿಸಕ್ಕೆ ರೆವಿನ್ಯೂ ಮಾಡ್ಬೋದು. ಮಂತ್ಲಿ ಪ್ರಾಫಿಟ್ ಲೋಯೆಸ್ಟ್ ಅಲ್ಲೇನೋ 50,000 ಅಪ್ ಟು 1.5 lakh ಮಾಡೋರು ಮಾಡಿದ್ದಾರೆ ಆಲ್ರೆಡಿ ಮಾಡಿ. ನಾನು ನಿಮ್ಮನ್ನೊಂದು ನೇರವಾದ ಪ್ರಶ್ನೆ ಕೇಳ್ತೀನಿ, ಯಾಕಂದ್ರೆ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಿರಿಂದ ಆ ಕುತೂಹಲ ಎಲ್ರಿಗೂ ಇರುತ್ತೆ. ಹಾಗಾದ್ರೆ ನೀವು ಎಷ್ಟು ದುಡಿತಾ ಇದ್ರಿ ತಿಂಗಳಿಗೆ ಅಂತ ಕೇಳ್ಬೋದಾ ಅಂತ? ನಾವು ಎವ್ರಿ ಮಂತ್ ಟೆನ್ಸ್ ಆಫ್ ಡ್ರೋನ್ಸ್ ಕಳಿಸ್ತಾನೆ ಇರ್ತೀವಿ, ಆಲ್ ಓವರ್ ಕರ್ನಾಟಕ ಕಳಿಸ್ತಾನೆ ಇರ್ತೀವಿ. ನಮ್ದು ದುಡಿಮೆ ಇಸ್ ಎ ಲಾಂಗ್ ಟರ್ಮ್ ದುಡಿಮೆ, ನಾವು ಇವಾಗಲೇ ಯೋಚನೆ ಮಾಡೋಕ್ಕಾಗಲ್ಲ. ಈಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಎಷ್ಟು ಜನ ನಿಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಸಂಬಳ ಕೊಡ್ತಾ ಇದ್ದೀರಿ ಅವರಿಗೆ? ಸರ್ ನಮ್ಮದು ಅಟ್ ಪ್ರೆಸೆಂಟ್ ಫುಲ್ ಟೈಮ್ 12 ಮೆಂಬರ್ಸ್ ಇದ್ದಾರೆ. 12 ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಿ, ಮತ್ತು ಅವರಿಗೆ ಓವರಾಲ್ ಆಗಿ ಥಿಂಕ್ ಮಾಡಿದರೆ ಒಂದು ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ ಸರ್? ಸೊ ಚೇಂಜ್ ಆಗ್ತಾವೆ. ಲೋಯೆಸ್ಟ್ ಬಂದ್ಬಿಟ್ಟು 20,000 ಅಪ್ ಟು 50,000-60,000 ಎಲ್ಲ ಸೇರಿ ಕೇಳ್ತಾ ಇರೋದು. ಒಂದು 5 lakhs ಮೇಲೆ ಆಗುತ್ತೆ. ಭಾಳ ಮುಖ್ಯವಾಗಿ ನೀವು 5 ಲಕ್ಷ ಸಂಬಳ ಕೊಡೋ ಮಟ್ಟಕ್ಕೆ ಬಂದಿದ್ದೀರಿ. 5 ವರ್ಷದ ಹಿಂದೆ ಹೋದರೆ ನೀವು ಇನ್ನೂ ಶುರು ಅದು ಅಲ್ವಾ? ಅದ್ಭುತ. ಈಗ ಡ್ರೋನ್ ಬಗ್ಗೆ ಮಾತಾಡೋಣ ಸರ್. ಡ್ರೋನ್ ಅಂತಂದರೆ ಸುಮಾರು ಜನ ನೋಡ್ತಾ ಇದ್ದಾರೆ, ಆಲ್ರೆಡಿ ಮಾರ್ಕೆಟಲ್ಲಿದೆ. ಇದು ಯಾವ ಡ್ರೋನಪ್ಪ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ನಾನು ಅವರಿಗೆ ಮೊದಲೇ ಹೇಳಿದ್ದೀನಿ, ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಆ ಯೂನಿಟಿಗೆ ಬಂದಿದ್ದೀನಿ ಅಂತ. ಹಾಗಾಗಿ ಅದನ್ನು ತೋರಿಸ್ತಾ ಮಾತಾಡೋಣ. ಮೊದಲು ಎಲ್ಲಿಂದ ಶುರು ಮಾಡ್ತೀರಿ ಸರ್? ಇದು ಫಸ್ಟ್ ಡ್ರೋನ್ ನಾವು ನೋಡೋಣ. ಇದು ನಮ್ಮ ಡ್ರೋನ್ ಬಂದ್ಬಿಟ್ಟು ಕಂಪ್ಲೀಟ್ ಕಾರ್ಬನ್ ಫೈಬರ್ ಬಾಡಿ. ಈ ಥರ ಇಡೀ ಇಂಡಿಯಾದಲ್ಲಿ ಎಲ್ಲೋ 100% ಸಿಗಲ್ಲ, ಸಿಗೋದೇ ನಿಮ್ಮಲ್ಲಿ ಮಾತ್ರ. ಹೌದು, ಯಾಕಂದ್ರೆ ಇದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಓಕೆ. ಈಗ ಇಂಡಿಯಾದಲ್ಲಿ ಒಂದು 10 ಡ್ರೋನ್ ನೋಡಿದ್ರೆ 8 ಡ್ರೋನು ಎಲ್ಲ ಕಡೆನೂ ಸಿದ್ಧೇ ಇರುತ್ತೆ. ಯಾಕೆಂದ್ರೆ ಚೈನಾದಿಂದ ತರಿಸ್ತಾರೆ, ಅಸೆಂಬ್ಲಿ ಮಾಡ್ತಾರೆ, ಕಳಿಸ್ತಾರೆ. ಇದಾದ್ರೆ ಇಲ್ಲೇ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಟೆಸ್ಟ್ ಮಾಡಿ ಆಮೇಲೆ ಮಾರ್ಕೆಟ್ ಬಿಟ್ಟಿರೋದು. ಓಕೆ. ಸೊ ಈ ತರ ಯುನೀಕ್ ಇದು. ಇದರಿಂದ ಏನು ಅಂದ್ರೆ ಒಂದು ಲೈಫ್ ತುಂಬಾ ಜಾಸ್ತಿ ಇದೆ. ಕಾರ್ಬನ್ ಫೈಬರ್ ಬಾಡಿ ತುಂಬಾ ಸ್ಟ್ರಾಂಗ್, ಬಟ್ ಪ್ಲಾಸ್ಟಿಕ್ ಆದ್ರೆ ಡ್ಯಾಮೇಜ್ ಆಗ್ತದೆ. ಹೌದಾ? ಮತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಒಂದೇ GPS ಇರುತ್ತೆ, ನಮ್ದ್ರಲ್ಲಿ 2 GPS. ಮತ್ತೆ ಇದರಲ್ಲಿ ಇನ್ನೊಂದೇನು ಅಂದ್ರೆ ಕ್ಯಾಲಿಬ್ರೇಷನ್ಸ್ ಏನು ಕೇಳಲ್ಲ. ಸೊ ಏನಾಗುತ್ತೆ ಅಂದ್ರೆ ರೈತರಿಗೆ ಟೈಮ್ ವೇಸ್ಟ್ ಆಗಲ್ಲ. ಮೇನ್ ರೈತರ ಫೀಲ್ಡ್ ಬಿಸಿಲಲ್ಲಿ ಇರ್ತಾರೆ, ಅವ್ರಿಗೆ ಟೈಮ್ ವೇಸ್ಟ್ ಆಗಬಾರ್ದು. ಸ್ಪ್ರೇ ಮಾಡ್ತಾ ಇರ್ತಾರೆ, ಮಧ್ಯ ನಿಲ್ಬಾರ್ದು. ನಾವು ಡ್ರೋನ್ ಏ ತರ ಮಾಡಿರೋದು ಅಂದ್ರೆ ಡ್ರೋನ್ ಅಂತೂ ನಿಲ್ಲಂಗಿಲ್ಲ ಫೀಲ್ಡಲ್ಲಿ, ಆ ತರ ಡಿಸೈನ್ ಮಾಡಿ. ಓಕೆ. ಒಂದು ದಿವಸ ಎಷ್ಟು ಎಕರೆ ಇದರಲ್ಲಿ ಮಾಡ್ಬೋದು? ಈಗ ನಮ್ಮ ಸೌತ್ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾಚ್ ಏರಿಯಾ ಇದೆ. ಸೊ 20ರಿಂದ 40 ಎಕರೆ ಮಾಡ್ಬೋದು. ಈಗ ನಾರ್ತ್ ಕರ್ನಾಟಕದಲ್ಲಿ ಆದ್ರೆ ಮಿನಿಮಮ್ ದಿವಸಕ್ಕೆ 40ರಿಂದ 100 ಎಕರೆವರೆಗೂ ಮಾಡಿರೋರು ಇದ್ದಾರೆ. ಯಾಕೆ ಹಂಗೆ ಡಿಫ್ರೆನ್ಸ್ ಆಗುತ್ತೆ? ಏನಕ್ಕೆ ಅಂದ್ರೆ ಸೌತ್ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದ್ರೆ ಲ್ಯಾಂಡ್ ಹೋಲ್ಡಿಂಗ್ 3 ಎಕರೆ 4 ಎಕರೆ ಆ ತರ ಇರುತ್ತೆ. ಒಂದ್ ಕಡೆ ಮಾಡಾದ್ಮೇಲೆ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು, ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಕ್ಕೆ. ಬಟ್ ನಾರ್ತ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಕಡೆ 25-50 ಎಕರೆ ಆ ತರ ಜಾಗ ಇರುತ್ತೆ. ಆವಾಗ ಏನಾಗುತ್ತೆ ಅಲ್ಲೇ ಅವ್ರ ಸ್ಪ್ರೇಯಿಂಗ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅದರಿಂದ ಜಾಸ್ತಿ ಕವರ್ ಮಾಡ್ಬೋದು. 1 ಎಕರೆ ಬರೀ 4 ನಿಮಿಷ ತಗೊಳುತ್ತೆ ಸ್ಪ್ರೇ ಮಾಡಕ್ಕೆ. ಓಕೆ. ಸೊ ಇದು ನಿಮ್ಮಲ್ಲೇ ರೆಡಿ ಆಗಿರ್ತಕ್ಕಂಥದ್ದು, ಎಲ್ಲ ಪಾರ್ಟ್ಸು ನಿಮ್ಮಲ್ಲೇ ರೆಡಿ ಆಗುತ್ತೆ, ಅಸೆಂಬಲ್ ನಿಮ್ಮಲ್ಲಿ ರೆಡಿ ಆಗುತ್ತೆ. ಸೊ ತಗೊಳ್ಳೋರು ಬಂದು ಇಲ್ಲೇ ನೇರವಾಗಿ ನೋಡಬಹುದು ಅದನ್ನ ಅಲ್ವಾ? ಇನ್ನೊಂದು ಕೇಳ್ಬಿಡ್ತೀನಿ, ಆಯ್ತು ನೀವೇ ರೆಡಿ ಮಾಡಿದ್ದು ಅಂತಿಮನ, ಅಥವಾ ನನಗೇನಾದರೂ ಸ್ವಲ್ಪ ಬೇರೆ ಥರದ್ದು ಬೇಕು, ಬೇರೆ ರಿಕ್ವೈರ್ಮೆಂಟ್ ಬೇಕು ಅಂದ್ರೆ ಅದನ್ನು ನೀವೇನಾದರೂ ಮಾಡ್ಕೊಡ್ತೀರಾ? ಹೇಗೆ ಅಂದರೆ ಇದು ನಮ್ಮದು DGCA ಸರ್ಟಿಫೈಡ್. ಸೊ ನಾವು ಏನೇ ಚೇಂಜ್ ಮಾಡಿದ್ರೆ ತಿರ್ಗಾ ಲೈಸೆನ್ಸ್ ಹಾಕಿ ಸರ್ಟಿಫಿಕೇಟ್ ಹಾಕಿ ಮಾಡಬೇಕಾಗುತ್ತೆ. ಓಕೆ. ಸೊ ಇದು ನಾವು ಹೆಂಗೆ ಮಾಡಿರೋದು, ಈ ಪ್ರಾಡಕ್ಟ್ನ ಹೆಂಗೆ ಮಾಡಿರೋದು ಅಂದರೆ ಆಲ್ರೆಡಿ ಸುಮಾರು ಫೀಲ್ಡಲ್ಲಿ ನಾರ್ತ್ ಕರ್ನಾಟಕದಲ್ಲಿ, ಸೌತ್ ಕರ್ನಾಟಕದಲ್ಲಿ, ಬಿಸಿಲಲ್ಲಿ, ಡ್ರಿಸಲಲ್ಲಿ, ಗಾಳಿಯಲ್ಲಿ ಎಲ್ಲ ಕಡೆ ಟೆಸ್ಟ್ ಆಗಿ ಎಲ್ಲ ಕಡೆ ಪರ್ಫಾರ್ಮ್ ಆಗ್ತಾ ಇರೋದು ನೋಡಿ ಈ ಡ್ರೋನ್ನ ಮಾಡಿರೋದು. ಅದು ಬಿಟ್ಟು ಸಣ್ಣ ಪುಟ್ಟ ಅಪ್ಡೇಟ್ಸ್ ಏನಿದ್ರೂ ನಾವು ಸಾಫ್ಟ್ವೇರ್ ಅಪ್ಡೇಟ್ಸ್ ಅದೇನಿದ್ರೂ ನಾವು ಮಾಡ್ತೀವಿ. ಸೊ ಇದು ಹ್ಯಾಕ್ ಕೆಲಸ ಮಾಡುತ್ತೆ ಅನ್ನೋದೇ R&D ನೀವು ಮಾಡಿದ್ದೀರಿ? ಹೌದು.
ಎಷ್ಟು ವರ್ಷ ಮಾಡಿದ್ದೀರಿ? ಸರ್ ಇದೇ ನಮಗೆ ಆಲ್ಮೋಸ್ಟ್ 4 ಇಯರ್ಸ್ ಮೇಲೆ ತಗೊಂಡು ಬರೀ ಡ್ರೋನ್ ರಿಸರ್ಚ್ ಮಾಡೋದಕ್ಕೆ. ಡ್ರೋನ್ ರೆಡಿ ಮಾಡ್ಕೊಂಡು ಡೈಲಿ ಹೋಗ್ಬಿಡ್ತಿದ್ರ ಹೊಲಕ್ಕೆ? ಹೌದು 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 ಅಲ್ಲಿ ನಿಮ್ಮದು? ಹೌದು ಹೌದು, ಡೈಲಿ ಅದೇ ಆಗ್ಬೋದು ಫ್ಲೈಟ್ ಟೆಸ್ಟ್. ಹಾಂ, ಅದು ಏನೋ ಒಂದು ಸಣ್ಣ ಪುಟ್ಟ ಚಾಲೆಂಜಸ್ ಬರುತ್ತೆ, ಅಪ್ಡೇಟ್ ಮಾಡಿ ಇನ್ನಷ್ಟು ಸ್ಟ್ರೆಂಥನ್ ಮಾಡೋದು, ಅದೇ ನಮ್ಮ ಕೆಲಸ ಇದ್ದಿದ್ದು. ಓಕೆ, ಈಗ ಅಂತಿಮ ಆಗಿದೆ ಫಾರ್ಚುನೇಟ್ಲಿ. ಓಕೆ, ಈಗ ಮಾರ್ಕೆಟಲ್ಲಿ ಇರೋ ಯಾವ ಒಂದಿಷ್ಟು ನೋಡ್ಬೋದಾ ನನ್ನ ಕುತೂಹಲಕ್ಕೆ? ಓಕೆ ಸರ್, ಇಲ್ಲೇ ಇದೆ, ಮಾರ್ಕೆಟಲ್ಲಿ ಇರೋದು ಇದೆ. ಈ ಥರ ಡ್ರೋನ್ಸ್ ಎಲ್ಲ ಮಾರ್ಕೆಟಲ್ಲಿ ಇರುತ್ತೆ. ಬೇರೆಯವ್ರು ಡ್ರೋನ್ ನೋಡಿದ್ರೆ 100% ಈ ಡ್ರೋನ್ ನೋಡಿರ್ತಾರೆ. ಯಾಕೆ ಅಂದರೆ ಇದು ತುಂಬ ಕಾಮನ್. ಇಡೀ ಇಂಡಿಯಾದಲ್ಲಿ 10 8 ಡ್ರೋನ್ ಇದು ಕಾಣಿಸುತ್ತೆ. ಓಕೆ, ಹೌದಾ? ಎಲ್ಲರದ್ದು ಸೇಮ್ ಇರುತ್ತೆ, ಮೇಲೆ ಸ್ಟಿಕ್ಕರ್ ಮಾತ್ರ ಚೇಂಜ್ ಇರುತ್ತೆ. ಹಾಂ ಹಾಂ, ಸೇಮ್ ಚೈನಾದಿಂದನೇ ಬರುತ್ತೆ, ಐಟಮ್ಸ್ ಜೋಡಿಸ್ತಾರೆ, ಫಿಟ್ ಮಾಡಿ ಇಂಗ್ಲೀಷ್. ಓಹೋ, ನಾವು ಡ್ರೋನ್ ಮಾರ್ತೀವಿ ಅಂತಂದ್ರೆ ಫಸ್ಟು ತುಂಬ ಜನ ಇದನ್ನೇ ಮಾಡೋದು, ಹೌದು. ತರಿಸಿ ಅಸೆಂಬಲ್ ಮಾಡಿ ಮಾರ್ತಾರೆ. ನಿಮ್ದು ಏನು ಅಂದರೆ ನೀವೇ ರೆಡಿ ಮಾಡಿ ನಿಮ್ದು ಡ್ರೋನನ್ನು ರೆಡಿ ಮಾಡಿದ್ದೀರಿ. ಹೌದು. ಸೊ ನಂದು ಇನ್ನೊಂದು ಪ್ರಶ್ನೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಿದೆ ಸರ್? ನನಗೆ ನೋಡೋದಕ್ಕೆ ಸೇಮ್ ಕಾಣಿಸ್ತಾ ಇದೆ. ಹಾಂ, ಮೇನ್ ಏನಾಗುತ್ತೆ ಅಂದರೆ ಸರ್, ಈಗ ಫೀಲ್ಡಲ್ಲಿ ತೊಗೊಂಡು ಹೋದ್ಮೇಲೆ ಇದು ಕ್ಯಾಲಿಬ್ರೇಷನ್ಸ್ ಕೇಳುತ್ತೆ. ಇದು ಕ್ಯಾಲಿಬ್ರೇಷನ್ ಕೇಳಲ್ಲ. ಹಂಗಂದ್ರೆ ಒಂದೊಂದು ಇಷ್ಟು 30 kg ಇದೆ ಈ ಡ್ರೋನ್, ನೀರೆಲ್ಲ ಸೇರಿದ್ರೆ. ವಿತೌಟ್ ನೀರು 20 kg ಇರುತ್ತೆ. 20 kg ಡ್ರೋನ್ನ ಇಬ್ರು ಎತ್ಕೊಂಡು ಕ್ಯಾಲಿಬ್ರೇಷನ್ ಮಾಡಬೇಕಾಗುತ್ತೆ. ಇದಾದ್ರೆ ಕೇಳಲ್ಲ, ನಮ್ಮ ಡ್ರೋನ್ ಕೇಳಲ್ಲ. ಇದಾದ್ರೆ ಕೇಳುತ್ತೆ. ಎವ್ರಿ 150 ಕಿಲೋಮೀಟರ್ಸ್ 100 ಕಿಲೋಮೀಟರ್ಸ್ ಒಂದೊಂದ್ಸತಿ ಕೇಳುತ್ತೆ ಕ್ಯಾಲಿಬ್ರೇಷನ್ ಮಾಡಿ. ವೈರ್ ಲೈನ್ ಎಲ್ಲ ಇದ್ರೆ ಇದು ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗುತ್ತೆ, ರಿಸ್ಕಿ ಇರುತ್ತೆ. ಇದರಲ್ಲಿ ಅತಿ ಬರಲ್ಲ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ಸ್ ಎಲ್ಲ ತುಂಬಾ ಹೈ ಇರುತ್ತೆ ಇದರಲ್ಲಿ. ಈಗ ಹೊಲದಲ್ಲಿ ಸ್ಪ್ರೇ ಮಾಡ್ತಾ ಇರ್ತಾರೆ, ಎಲ್ಲಿ ಎಕ್ಸಾಕ್ಟ್ ಅಲ್ಲಿ ಮುಗೀತು ಇದ್ರಲ್ಲೆಲ್ಲ ಕ್ಲೀನ್ ಆಗಿ ಗೊತ್ತಾಗಲ್ಲ. ಇದ್ರಲ್ಲಿ ಎಕ್ಸಾಕ್ಟ್ ಎಲ್ಲಿ ಮುಗೀತು ವಾಪಸ್ ಅಲ್ಲಿಂದಾನೆ ರೆಸ್ಯೂಮ್ ಮಾಡ್ಬೋದು, ಇದೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಅಲ್ಲಿ ನಿಮಗೆ ಈ ಪ್ರಾಬ್ಲಮ್ಸ್ ಏನೇನು ಬರುತ್ತೆ ಅಂತ ಕಂಡಿಡಿದು ಸಾಲ್ವ್ ಮಾಡಿದಿರಿ ಇದರಲ್ಲಿ? ಹೌದೌದು. ಓಕೆ, ಸೊ ಇವೆಲ್ಲ ಕಲರ್ ಬಿಟ್ರೆ ಸೇಮಾ ಇದು? ಹೌದೌದು. ಚೈನಾ ಮಟೀರಿಯಲ್ಸ್, ಇದು ಇಂಡಿಯಾದ್ದು ಅಲ್ವಾ? ನೀವೇ ರೆಡಿ ಮಾಡಿರುವಂಥದ್ದು. ಬನ್ನಿ ಒಳಗಡೆ ನೋಡೋಣ ಇದು ಏನೇನು ಕೆಲಸ ನಡೆಯುತ್ತಿಲ್ಲಿ ಅಂತ. ಓಕೆ, ಹಾಂ ಹಾಂ. ಇದು ಬಂದ್ಬಿಟ್ಟು ಪೈಲಟಿಂಗ್ ಟೀಮ್ ಅಲ್ಲಿ ಸರ್. ಏನಾಗುತ್ತೆ ಅಂದರೆ ಇಲ್ಲಿ ನಮ್ಮ ಡ್ರೋನ್ ಮ್ಯಾನುಫ್ಯಾಕ್ಚರ್ ಆದಮೇಲೆ ಡ್ರೋನ್ನ ಎಲ್ಲ ಕ್ಯಾಲಿಬ್ರೇಷನ್ಸು ಟೆಸ್ಟ್ ಪಾಸ್ ಆಗ್ತಾ ಇದೆ. ಫ್ಲೈ ಮಾಡಿ ಟೆಸ್ಟ್ ಮಾಡ್ತಾರೆ, ಪಾಸ್ ಆಗ್ತಾ ಇದೆ. ಅದಾದಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಈಗ ಹೊಸಬ್ರು ಬರ್ತಾರೆ, ಅವ್ರಿಗೆ ಟ್ರೈನಿಂಗ್ ಇಲ್ಲ ಆಗುತ್ತೆ, ಪೈಲಟ್ ಟ್ರೈನಿಂಗ್. ಅವ್ರ ಸಿಮ್ಯುಲೇಟರಲ್ಲಿ, ಕಾರ್ ಸಿಮ್ಯುಲೇಟರ್ ಇದ್ದಂಗೆ ಡ್ರೋನ್ ಸಿಮ್ಯುಲೇಟರ್ ಇಲ್ಲಿ ಟ್ರೈನಿಂಗ್ ಆಗುತ್ತೆ. ಆಮೇಲೆ ನಾವು ಡ್ರೋನ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಓಕೆ, ಈ ಜಾಗದಲ್ಲಿ ಮೇನ್ಲಿ ಆಗುತ್ತೆ. ಸೊ ಬೇರೆ ವಸ್ತುದಂಗೆ ತೊಗೊಂಡು ಹೋಗಿ ಅದನ್ನು ಯೂಸ್ ಮಾಡೋ ಹಾಗಿಲ್ಲ, ಡ್ರೋನ್ಗೆ ತರಬೇತಿ ಬೇಕು ಅಂತ ಹೇಳ್ತೀವಿ. ಹೌದು. ಎಷ್ಟು ದಿವಸ ತರಬೇತಿ ಕೊಡ್ತೀರಿ? ನಮ್ಮದು ಮಿನಿಮಮ್ 2 to 5 days ಇರುತ್ತೆ ಸರ್. ಎಲ್ಲಿ? ಇಲ್ಲೇ ಬರ್ಬೇಕಾ ಅವರು? ಇಲ್ಲೇ ಬರ್ತಾರೆ. ಓಕೆ, ಇದಕ್ಕೆ ಮತ್ತೆ ಈಗ ಲೈಸೆನ್ಸ್ ಏನಾದರೂ ಇರಬೇಕಾ? ಯಾಕಂದ್ರೆ ಡ್ರೋನ್ ಅಂದರೆ ಈಗ ಬೇಕಾದ ಸರ್ಕಾರದ ನೀತಿಗಳಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಲೈಸೆನ್ಸ್ ಇದೆ, RPC ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದು ಕೂಡ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನೀವೇ ಕೊಡಿಸ್ತೀರಿ? ನಾವೇ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ಕೊಡ್ತೀರಿ. ಡ್ರೋನ್ ಕೊಡ್ತೀರಿ ಅಂದ್ರೆ ಅದನ್ನೆಲ್ಲ ಅವ್ರಿಗೆ ಕೊಡ್ತೀರಿ, ತರಬೇತಿ ಕೊಡ್ತೀರಿ, ಲೈಸೆನ್ಸ್ ಕೊಡ್ತೀರಿ. ಎಷ್ಟು ವರ್ಷ ಅದು ಲೈಸೆನ್ಸ್? ಎಷ್ಟು ವರ್ಷಕ್ಕೂ ಮಾಡ್ಬೇಕು? 10 years. ಒಂದ್ಸಲ ತಗೊಂಡ್ಬಿಟ್ರೆ 10 years ತಿಂತೇ ಇಲ್ಲ, ಆಮೇಲೆ ಮತ್ತೆ ಮಾಡಿಸ್ಬೇಕಾಗ್ತದೆ, ಆಮೇಲೆ ರಿನ್ಯೂ ಮಾಡಿಸ್ಬೇಕಾಗುತ್ತೆ. ಅದಕ್ಕೇನು ಖರ್ಚಾಗ್ತದ? ಹೌದು ಸರ್, RPC ಮಾಡ್ಸೋಕ್ಕೆ ಖರ್ಚಾಗ್ತದೆ. ಸೊ ಇದೆಲ್ಲ ರೆಡಿ ಆಗ್ತಾ ಇದೆ ಈಗ? ಹೌದು ಹೌದು. ಒಂದೊಂದು ಪಾರ್ಟ್ಸ್, ಸಣ್ಣ ಪಾರ್ಟ್ಸನ್ನು ನಮ್ಮದು ಮ್ಯಾನುಫ್ಯಾಕ್ಚರ್ ಆದಮೇಲೆ ಇಲ್ಲಿ ಅಸೆಂಬ್ಲಿ ಆಗುತ್ತೆ. ಸೊ ಲೈಕ್ ಮೆಟಲ್ ಪಾರ್ಟ್ಸು ಅಲ್ಲಿ ನೋಡ್ತಾ ಇದ್ದೀವಿ. ಆ ಮೆಟಲ್ ಎಲ್ಲ ಏರ್ಕ್ರಾಫ್ಟ್ ಯೂಸ್ ಮಾಡ್ತಾರೆ, ಆ ಮೆಟೀರಿಯಲ್ ಯೂಸ್ ಮಾಡಿರೋದು ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ. ಕಾರ್ಬನ್ ಫೈಬರ್ ಅಷ್ಟೇ, ಕಾಂಪೋಸಿಟ್ ಏರ್ಕ್ರಾಫ್ಟ್ ಯೂಸ್ ಮಾಡೋದು, ಆ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್. ನಾವು ಎಲೆಕ್ಟ್ರಾನಿಕ್ಸು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಆ ಎಲೆಕ್ಟ್ರಾನಿಕ್ಸ್ ಡಿಫೆನ್ಸ್ಗೂ ಹೋಗ್ತಾ ಇದೆ, ಸೇಮ್ ಅಗ್ರಿಗೂ ಬರ್ತಾ ಇದೆ. ಅದೇ ಡಿಫೆನ್ಸ್ಗೆ ನೀವೇ ಕಳಿಸ್ತಾ ಇದ್ದೀರಿ? ಡಿಫೆನ್ಸ್ ಡ್ರೋನ್ಸ್ಗೂ ಹೋಗ್ತಾ ಇದೆ ನಮ್ದೆಲ್ಲ. ಓಕೆ, ಅಲ್ಲಿ ತಗೊಂಡಿರೋದಂದ್ರೆ ಎಲ್ಲ ಚೆಕ್ಕೆ ಆಗಿರುತ್ತೆ ನಿಮ್ಮದು, ಹಾಗಾಗಿ ಅದ್ರ ಬಗ್ಗೆ ಇಲ್ಲಿ ನೋಡಿ ಇಷ್ಟು ದೊಡ್ಡದಿದೆ. ಈಗ ನನಗೆ ಕೊಡ್ತೀರಿ ಇದನ್ನ, ಹೆಂಗೆ ಕೊಡ್ತೀರಿ? ನಾನು ಇಷ್ಟು ಇದನ್ನ ಎತ್ಕೊಂಡು ಹೋಗ್ಬೇಕಾ ಅಥವಾ ಡಿಸ್ಮೆಂಟಲ್ ಮಾಡಿಕೊಡ್ತೀರಾ? ಇದು ಹೇಗಿರುತ್ತೆ ಇದು ಆ್ಯಕ್ಚುಲಿ? ಸರ್ ಇದು ಫೋಲ್ಡಬಲ್. ಹಾಂ, ಈ ಥರ ಫೋಲ್ಡ್ ಆಗುತ್ತೆ. ಈ ಫೋಲ್ಡ್ ಮಾಡಾದ್ಮೇಲೆ ಏನು ಮಾಡ್ತಾರೆ, ಯೂಶಲಿ 2 wheeler-ಅಲ್ಲಿ ಟ್ರಾನ್ಸ್ಪೋರ್ಟ್ ಇರುತ್ತೆ, ಇಲ್ಲಾಂದ್ರೆ ಒಬ್ಬೊಬ್ರು ಕಾರಲ್ಲಿ ಯೂಸ್ ಮಾಡ್ತಾರೆ. ಇವೆರಡರಲ್ಲಿ ತೊಗೊಂಡು ಹೋಗ್ತಾರೆ. 2 wheeler-ಅಲ್ಲಿ ತೊಗೊಂಡು ಹೋಗ್ಬೋದು. 2 wheeler-ಅಲ್ಲಿ ತೊಗೊಂಡು ಹೋಗ್ಬೋದು. ಇದು ಕೆಪಾಸಿಟಿ ಎಷ್ಟು ಇದೆ? 10 liters ಕೆಪಾಸಿಟಿ. 10 ಲೀಟರ್. ಹೌದು. ಮತ್ತೆ ಇಡದ ಮೇಲೆ ಹಾಕಬೇಕು? ಹೌದು. ಯೂಶಲಿ 1 ಎಕರೆಗೆ 1 ಟ್ಯಾಂಕ್ ಹಾಕ್ತಾರೆ. ಕ್ರಾಪ್ ಟು ಕ್ರಾಪ್ ವೇರಿ ಆಗುತ್ತೆ. ಒಂದೊಂದಕ್ಕೆ 1 ಟ್ಯಾಂಕ್ ಹಾಕ್ತಾರೆ, ಒಂದೊಂದಕ್ಕೆ 2 ಟ್ಯಾಂಕ್ ಹಾಕ್ತಾರೆ. ಒಂದು ಟ್ಯಾಂಕ್ ಸ್ಪ್ರೇಯಿಂಗ್ ಆಲ್ಮೋಸ್ಟ್ 4 ರಿಂದ 6 ನಿಮಿಷ ತಗೊಳುತ್ತೆ. ಎಷ್ಟು ದೊಡ್ಡದಾಗಿ ಸ್ಪ್ರೇ ಆಗುತ್ತಾ ಇದು? ಹೌದು, 8 ಅಡಿ ಸ್ಪ್ರೇ ಆಗುತ್ತೆ. ನಾನು ಹಂಗೆ ಸುಮ್ಮನೆ ಕುತೂಹಲ ಕೇಳ್ತೀನಿ, ಫೈರ್ ಗೀರ್ ಎಲ್ಲರ ಆದರೆ ಅಥವಾ ಇನ್ನೇನೋ ಆದರೆ ಈ ಹೊಲಕ್ಕೆ ಕೆಲವೊಂದ್ಸರಿ ಹೊಲಕ್ಕಾಗಲಿ ಕಾಡಿಗೆ ಆಗಲಿ ಬೆಂಕಿ ಹತ್ಕೊಳ್ಳೋ ಚಾನ್ಸ್ ಇರುತ್ತೆ, ಯೂಸ್ ಮಾಡ್ಬೋದಾ ಇದನ್ನ? ಎಮರ್ಜೆನ್ಸಿ ಗೊತ್ತು ನನಗೆ,
ಇದು 10 ಲೀಟರ್ ಇದೆ ದೊಡ್ಡದಿಲ್ಲ ಅಂತ, ಇನ್ ಕೇಸ್ ಎಮರ್ಜೆನ್ಸಿ ಆವಾಗ ಮಾಡ್ಬೋದು ಸರ್. ಏನು ಮಾಡ್ತಾರೆ, ಫೈರ್ ಬಾಲ್ಸ್ ಬರುತ್ತೆ, ಇಲ್ಲಾಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ದು ಪೌಡರ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದೊಡ್ಡ ಕೆಪಾಸಿಟಿ 50 ಲೀಟರ್ ಕೆಪಾಸಿಟಿದು ಯೂಸ್ ಮಾಡ್ತಾರೆ. ಹೌದಾ? ಇದಕ್ಕಿಂತ ದೊಡ್ಡದು? ಇದಕ್ಕಿಂತ ದೊಡ್ಡ. ನೀವೇನಾದ್ರೂ ಅಂಥವು ರೆಡಿ ಮಾಡಿದ್ದೀರಿ? ಇಲ್ಲ ಸರ್, R&D ಆಗ್ತಾ ಇದೆ. ನೆಕ್ಸ್ಟ್ 20, 50 ಆ ಥರ ಒಂದೊಂದೇ ಆಗ್ತಾ ಹೋಗುತ್ತೆ ಸರ್. ಓಕೆ, ಈಗ ಸದ್ಯಕ್ಕೆ ನಿಮ್ಗೆ ಇದು ಏನು ಡ್ರೋನ್ ಅಂತ ಹೇಳೋಣ ಅವ್ರಿಗೆ ಗೊತ್ತಾಗ್ಬೇಕು ಅಂತಂದ್ರೆ. 10 ಲೀಟರ್ ಅಗ್ರಿಕಲ್ಚರ್ ಡ್ರೋನ್, ಅಗ್ವಿ ಡ್ರೋನ್ ಅಂತೀವಿ. ಈಗಲೇ ಅಗ್ವಿ ಡ್ರೋನ್, ಅಗ್ವಿ ಡ್ರೋನ್ ಅಂತ ನಿಮ್ದು ಇದು ಹೋಗ್ತಾ ಇರೋದು, ಇದನ್ನೇ ಮೂವ್ ಆಗ್ತಾ ಇದೆ. ಹೌದು ಹೌದು. ಓಕೆ, ಇದು ತೊಗೊಂಡು ಹೋದ್ರೆ 10 ಲೀಟರ್ದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹೌದು. ಓಕೆ, ಎಷ್ಟು ಹೈಟ್ ಹಾರಬೇಕು ಅಥವಾ ಎಲ್ಲಿ ಹಾರಬಾರ್ದು ಅನ್ನೋದಕ್ಕೂ ಏನಾದರೂ ನಿಯಮಗಳಿದೆಯಾ? ಇದೆ ಸರ್. ಈಗ ಇಡೀ ಇಂಡಿಯಾನ ಗ್ರೀನ್, ಎಲ್ಲೋ, ರೆಡ್ ಅಂತ ಮಾಡಿದ್ದಾರೆ. ಗ್ರೀನ್ ಅಲ್ಲಿ ಎಲ್ಲಿ ಬೇಕಾ ಫ್ಲೈ ಮಾಡ್ಬೋದು, ಎಲ್ಲೋ ಅಲ್ಲಿ ಪರ್ಮಿಷನ್ಸ್ ತಗೊಳ್ಬೇಕು, ರೆಡ್ ಅಲ್ಲಿ ಪರ್ಮಿಷನ್ಸ್ ತಗೊಳ್ಬೇಕು. ಏನದು ಎಲ್ಲೋ ರೆಡ್ ಹಂಗಂದ್ರೆ ಏನು? ಯೂಶಲಿ ಎಲ್ಲೋ ಅಂದ್ರೆ ಈಗ ಸರ್ಕಾರಿ ಆಫೀಸಸ್ಸು, ಗೌರ್ಮೆಂಟ್ ಆಫೀಸಸ್ಸು, ಮತ್ತೆ ಫ್ಯಾಕ್ಟ್ರೀಸು, ಅದೆಲ್ಲ ಎಲ್ಲೋ ಝೋನ್ ಇರುತ್ತೆ. ಮತ್ತೆ ರೆಡ್ ಝೋನ್ ಇದೆ. ಏರ್ಪೋರ್ಟ್ಸು ಅವೆಲ್ಲ ರೆಡ್ ಝೋನ್ ಇರುತ್ತೆ. ಅದಲ್ಲಿ ಫ್ಲೈ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ದು ಪರ್ಮಿಷನ್ ತಗೊಂಡು ಫ್ಲೈ ಮಾಡಬೇಕಾಗುತ್ತೆ. ಗ್ರೀನ್ ಅಲ್ಲಿ ಯಾರ ಪರ್ಮಿಷನ್ ಬೇಕಾಗುತ್ತೆ? ಗ್ರೀನ್ ಅಂದ್ರೆ ಇಷ್ಟು ಹೇಳ್ಬೇಡ, ನಮ್ಮ ಹೊಲ ಮನಿ ಏನದವ ಅಲ್ಲಿ ಚಿಂತಿಲ್ಲ, ಹೊಲ ಮನಿನೂ ಅಲ್ಲ, ಮತ್ತೆ ಹೊಲ ನಮ್ಮ ಹೊಲ ಏನದವು, ನಿಮ್ಮ ಹೊಲ ಏನದವು, ಅವೆಲ್ಲ ಗ್ರೀನ್ ಝೋನಲ್ಲಿ ಇರೋದ್ರಿಂದ ಹಾರಿಸೋದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ. ಆಲ್ರೆಡಿ ಒಂದು ಲೈಸೆನ್ಸ್ ನೀವು ಕೊಟ್ಟಿರ್ತೀರಿ. ಹೌದು ಅಲ್ವಾ? ಹೌದು ಹೌದು. ಓಕೆ, ಹಾಂ, ಸೂಪರ್ ಸರ್. ಇದು ಅಪ್ ಟು ಸರ್, ಈಗ ಇದು ಅಪ್ರೂವ್ ಆಗಿರೋದು 385 ಅಡಿಗೆ ಹೈಟ್ 115 ಮೀಟ್ರಿಗೆ. ನಮಗೆ ಹೈಯೆಸ್ಟ್ ಬರೋದು ಅರಿಕಾನೆಟ್ಟು, ಕೋಕೋನೆಟ್ 110 ಅಡಿ ಬರುತ್ತೆ. 110, 120 ಅಡಿ ಮ್ಯಾಕ್ಸಿಮಮ್. ಇದು 380ಗೆ ನಾವು ಲೈಸೆನ್ಸ್ ಮಾಡಿರೋದು. ರೇಂಜ್ ಬಂದ್ಬಿಟ್ಟಿದ್ದು 1.5 ಕಿಲೋಮೀಟ್ರ್ವರೆಗೂ ಫ್ಲೈ ಆಗುತ್ತೆ ಡಿಸ್ಟೆನ್ಸ್. ಇದೇನಕ್ಕೂ ಅಷ್ಟೊಂದು ಬೇಕಾಗುತ್ತೆ. ಒಂದೊಂದ್ಸತಿ ಈಗ ಧಾರವಾಡ ಆ ಕಡೆ ಎಲ್ಲ ಹೊಲನೇ 1.5-2 ಕಿಲೋಮೀಟ್ರ್ ಸ್ಟ್ರೇಟ್ ಇರುತ್ತೆ. ಆ ಸ್ಟ್ರೇಟ್ ಅಲ್ಲಿನೂ ಫ್ಲೈ ಮಾಡಬೇಕಾಗ್ತದೆ. ಅದಕ್ಕೆ ಆ ರೇಂಜ್ವರೆಗೂ ಮಾಡಿದ್ದೀವಿ. ಈಗ ಇದು 10 ಲೀಟ್ರಿಗೆ ಬೇಗ ಮುಗಿದು ಹೋಗಲ್ವ? ಎಲ್ಲಿ ಎಷ್ಟು ಎಕರೆಗೆ ಆಗುತ್ತೆ ಇದು? 1 ಎಕರೆಗೆ ಆಗುತ್ತೆ ಸರ್. 1 ಎಕರೆಗೆ ಆಗುತ್ತೆ. ಒಂದ್ಸಲ ಶುರು ಮಾಡಿದ್ರೆ 1 ಎಕರೆಗೆ ಆಗುತ್ತೆ. ಮತ್ತೆ ಕೆಳಗಡೆ ತಗೊಂಡು ಮತ್ತೆ ಇದು ಫಿಲಪ್ ಮಾಡೋದಕ್ಕೆ ಎಷ್ಟೊತ್ತಾಗ್ತದೆ ಸರ್? ಒಂದು 5 ಮಿನಿಟ್ಸ್, 3-4 ಮಿನಿಟ್ಸ್ ಅಷ್ಟೇ ಕೆಲಸ. ಆಲ್ಸೋ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ, ಓಪನ್ ಮಾಡ್ತಾರೆ, ಹಾಕ್ತಾರೆ. 2-3 ನಿಮಿಷ. ಅಷ್ಟು ಸಾಮರ್ಥ್ಯ ಇದೆ. ನೀವು ಹೇಳ್ತಾ ಇದ್ರಿ 8 ಅವರ್ ಬೇಕಾದ್ರೆ ಇದು ಹೋಗ್ಬೋದು ಅಂತ. ಇದು ಏನು ಬ್ಯಾಟ್ರಿ ಚಾಲಿತೇನಾ? ಹೌದು, ಇದು ಬ್ಯಾಟ್ರಿ ಇರುತ್ತೆ. ಒಂದ್ಸತಿ ಚಾರ್ಜ್ ಮಾಡಿದ್ಮೇಲೆ ಮಿನಿಮಮ್ 2-3 ಎಕರೆ ಕವರ್ ಆಗುತ್ತೆ. ಎಷ್ಟೊತ್ತು ಚಾರ್ಜ್ ಆಗಬೇಕು? 45 ಮಿನಿಟ್ಸ್ ಆಗುತ್ತೆ ಒಂದೊಂದು ಬ್ಯಾಟ್ರಿ, ಒಂದೊಂದು ಸೆಟ್ ಚಾರ್ಜ್ ಆಗೋಕ್ಕೆ. ಸೊ ಫೀಲ್ಡಲ್ಲಿ ಏನು ಮಾಡ್ತಾರೆ, ಒಬ್ಬೊಬ್ರು 3-5 ಸೆಟ್ 6 ಸೆಟ್ ತೊಗೊಂಡಿರ್ತಾರೆ. ಜನ್ರೇಟ್ರೂ ಇಟ್ಕೊಂಡಿರ್ತಾರೆ ಫೀಲ್ಡಲ್ಲಿ. ಒಂದು ಬ್ಯಾಟ್ರಿ ಖಾಲಿ ಆಗಿದ ತಕ್ಷಣ ಜನ್ರೇಟ್ರಿಗೆ ಹಾಕ್ತಾರೆ. ಇನ್ನು 3 ಖಾಲಿ ಆಗೋಷ್ಟೆಲ್ಲ ಆ ಬ್ಯಾಟ್ರಿ ರೆಡಿ ಆಗಿರುತ್ತೆ. ಸೊ ಕಂಟಿನ್ಯೂಸ್ ಇರುತ್ತೆ ಫ್ಲೈಟ್. ಜನ್ರೇಟ್ರ್ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ? ಹೌದು ಹೌದು. ಓಹೋ, ಈಗ ಬರೀ ಇದು ಒಂದೇ ತೊಗೊಂಡ್ರೆ ಬಿಸ್ನೆಸ್ ಶುರು ಆಗಲ್ಲ, ನಂದು ಜನ್ರೇಟರ್ ತಗೋಬೇಕು. ಹೌದು, ಜನ್ರೇಟರ್ನ ತೊಗೊಂಡು ಮಾಡ್ತಾರೆ. ಸುಮಾರು ಜನ ವಿತೌಟ್ ಜನ್ರೇಟರ್ ಸ್ಟಾರ್ಟ್ ಮಾಡ್ತಾರೆ. ಡಿಮಾಂಡ್ ಜಾಸ್ತಿ ಆದಮೇಲೆ ಅವರೇ ಒಂದು ಜನ್ರೇಟರ್ ತೊಗೊಂಡು ಅಪ್ಗ್ರೇಡ್ ಮಾಡ್ತಾರೆ. ನೆಕ್ಸ್ಟ್ ಕಾರ್ ತೊಗೊತಾರೆ. ಆಮೇಲೆ ಇನ್ನು ಬ್ಯಾಟ್ರೀಸ್ ಜಾಸ್ತಿ ಮಾಡ್ತಾರೆ. ಈ ಥರ ಸ್ಟಾರ್ಟ್ ಮಾಡ್ತಾರೆ. ಯಾವ ಥರದ್ದು ಜನ್ರೇಟರ್ದು? ಇದು ಪೆಟ್ರೋಲ್ ಜನ್ರೇಟರ್. ಹಾಂ, ಅದಕ್ಕೆ ಎಷ್ಟು ಬಂಡವಾಳ? ಅದಕ್ಕೊಂದು 40,000 ಇರುತ್ತೆ ಸರ್. ಅದಕ್ಕೆ 40,000? 42,000 ಇರುತ್ತೆ. ಇದಕ್ಕೆ ಎಷ್ಟು ಬಂಡವಾಳ? ಇದಕ್ಕೆ ಹೆಚ್ಚು ಕಮ್ಮಿ ಒಂದು 5 ಲಕ್ಷ ಇರುತ್ತೆ. ಹತ್ತತ್ರ ಅಪ್ರಾಕ್ಸಿಮೇಟ್. ಹೌದಾ? ಓಕೆ, ಇದು 5 ಲಕ್ಷ, ಅದು ಒಂದು 40,000. ಮತ್ತೇನು ಬಂಡವಾಳ ಹಾಕ್ಬೇಕು ಅವರು? ಲೈಸೆನ್ಸ್, ಪೈಲಟ್ ಲೈಸೆನ್ಸ್ ಹಾಕಿ. ಅದು ಎಷ್ಟಾಗ್ತದೆ? ಅದೊಂದು 42,000. 4.9 ಆ ಥರ ಮಾಡ್ತಾರೆ. 4.9 ಲ್ಯಾಕ್ ಒಂದು ಡ್ರೋನ್ ಮಾಡ್ತಾರೆ. 4.9 4,90,000 ನಿಮ್ಮದಿದ್ದರೆ ಮತ್ತು ಸಾಹೇಬ್ರ ಹತ್ರ ಬಂದರೆ ಹೆಚ್ಚು ಕಡಿಮೆ ನಿಮ್ಮದು ಅವ್ರದ್ದು ಹೊಂದಾಣಿಕೆ ಇದ್ದರೆ ಅದು ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿದೆಯಾ ಸರ್? ನಿಮ್ಮ ಕಷ್ಟ ಸುಖದ ಮೇಲೆ ಅದು ಆಗ್ತದೆ. ಒಂದು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಏನೂ ವಿವರ ಗೊತ್ತಿಲ್ಲ ಅಂದರೆ ಈಗ ಯಾರೋ ಒಬ್ಬರು ನಮಗೆ ನನ್ನ ಹತ್ರ ಏನು ಬಿಸ್ನೆಸ್ ಇಲ್ಲ ಸರ್, ದುಡ್ಡೇ ಇಲ್ಲ, ಹುಡುಗ ನಾನು ಅಲ್ವಾ, ತಯಾರಾಗ್ಬಿಡ್ತೀನಿ. ದುಡ್ಡನ್ನು ಒದಗಿಸೋರು ತಂದೆ ತಾಯಿ ಜವಾಬ್ದಾರಿ ಇನ್ಯಾರ್ದೋ ಇರ್ತದೆ ಅಲ್ವಾ, ಮುಖ್ಯವಾಗಿ ಅವ್ರಿಗೆ ಗೊತ್ತಾಗಬೇಕು. ಈಗ ಹೇಳಿ, ಲೋನ್ ಏನಾದರೂ ಕೊಡಿಸ್ತೀರಾ ಇದಕ್ಕೆ? ಹೌದು ಸರ್, ಈಗ ಲೋನು ನಾವು ಮಾಡ್ಕೊಡ್ತೀವಿ. ಜಸ್ಟ್ 25% ಡೌನ್ ಪೇಮೆಂಟ್ ಇರುತ್ತೆ. ಆ 25% ಡೌನ್ ಪೇಮೆಂಟಿಂದ ನಾವು ಲೋನ್ ಕೂಡ ಮಾಡಿಸ್ಕೊಡ್ತಾ ಇದ್ದೀವಿ. ಎಲ್ಲಿ ಮಾಡ್ತೀರಿ? ಬ್ಯಾಂಕ್, SBI ಬ್ಯಾಂಕಲ್ಲಿ ಆ ಥರ ಮಾಡ್ಕೊಡ್ತೀವಿ ನಾವು. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ನಾವು ಮಾಡಿಸ್ಕೊಡ್ತೀವಿ. ನೀವು ಮಾಡಿಸ್ಕೊಡ್ತೀರಿ? ನಾವು ಮಾಡಿಸ್ಕೊಡ್ತೀವಿ. ಈಗ ಲೋನ್ ಆಗೋದು ನನಗೆ ಗೊತ್ತಿದ್ದಂಗೆ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತದೆ.
ಕೆಲವೊಬ್ಬರಿಗೆ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ ಅದು, ಅಥವಾ ಅದನ್ನ ಚೆಕ್ ಮಾಡ್ಕೊಂಡು ನಿಮ್ಮ ಹತ್ರ ಬರ್ಬೇಕಾ ಹೇಗೆ ಅಂತ? ಸರ್ ಕಂಪ್ಲೀಟ್ ಅವ್ರದ್ದೇ ನಾವು ಡೀಟೇಲ್ಸ್ ತಗೊಂಡು ಬ್ಯಾಂಕ್ಗೆ ಲಿಂಕ್ ಮಾಡಿ ಅಲ್ಲಿರೋ ಅಗ್ರಿಕಲ್ಚರಲ್ ಹೆಡ್ ಆಫೀಸ್ ಇರುತ್ತೆ, ಅಲ್ಲೆಲ್ಲ ನಾವು ಕಂಪ್ಲೀಟ್ ಪ್ರೊಸೀಜರ್ ಇರುತ್ತೆ, ಅದು ಕಂಪ್ಲೀಟ್ ನಾವು ಚೆಕ್ ಮಾಡಿ ಮಾಡಿಸ್ತೀವಿ. ಜಸ್ಟ್ ಸಿಬಿಲ್ ಒಂದು ಚೆನ್ನಾಗಿರ್ಬೇಕಷ್ಟೇ. ಅವ್ರದ್ದು ಇದು ಕೊಲಾಟ್ರಲ್ ಏನು ಬೇಕಾಗಲ್ಲ, ಭೂಮಿ ಪತ್ರ ಕೊಡೋದೇನು ಬೇಕಾಗಲ್ಲ. ಗೌರ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ ಫಾರ್ಮರ್ಸ್ಗೆ ಹೆಲ್ಪ್ ಆಗ್ತಾ ಇದೆ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರ್ಗೆ ಹೆಲ್ಪ್ ಆಗ್ತಾ ಇದೆ ಅಂದ್ಬಿಟ್ಟು ವಿತೌಟ್ ಎನಿ ಕೊಲಾಟ್ರಲ್ ಲೋಯೆಸ್ಟ್ ಇಂಟ್ರೆಸ್ಟ್ ಬರೀ 6% ಇಂಟ್ರೆಸ್ಟ್ಗೆ ಬರೋ ಥರ ಲೋನ್ ಮಾಡಿಸ್ತಾ ಇದೆ. 6%? ಹೌದು, ಆ ಥರ ಸೌಲಭ್ಯ ಮಾಡಿದ್ದಾರೆ. ಓಕೆ. ಜಸ್ಟ್ 2 ರಿಂದ 3 ದಿವಸ ದುಡಿಮೆ ಬ್ಯಾಂಕ್ ಲೋನ್ EMIಗೆ ಹೋಗುತ್ತೆ, ಇನ್ನು ಮಿಕ್ಕಿದೆಲ್ಲ ಅವರೇ ಇಟ್ಕೊಂಡು ಓಕೆ. ದಿವಸಕ್ಕೆ 10 ರಿಂದ 12 ಸಾವಿರ ಈಸಿಯಾಗಿ ದುಡಿತಾ ಇದ್ದಾರೆ. ಬ್ಯಾಂಕ್ EMI ಬರೋದು 15 ಸಾವಿರ ಆ ಥರ ಬರುತ್ತೆ. ಯೂಶಲಿ ಏನು ಮಾಡ್ತಾರೆ, ಎಲ್ಲರೂ 5 ವರ್ಷ EMI ತೊಗೊತಾರೆ, 1.5-2 ವರ್ಷದಲ್ಲಿ ಮುಗಿಸ್ಬಿಡ್ತಾರೆ. EMI ತಗೊಳ್ಳೋದಷ್ಟು ತೊಗೊಂಡಿರ್ತಾರೆ, ಬೇಗ ಮುಗಿಯುತ್ತೆ. ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲ ಸ್ವಲ್ಪ ಭಯ ಇರುತ್ತೆ, ಕಟ್ಬೋದಾ, ರಿಸ್ಕ್ ಬೇಡ ಅಂತ. ಬಟ್ ಅವ್ರು ಕಟ್ಬಿಟ್ಟು ಏನು ಮಾಡ್ತಾರೆ, ಅಪ್ಗ್ರೇಡ್ ಮಾಡ್ತಾ ಹೋಗ್ತಾರೆ. ಡ್ರೋನು, ವೆಹಿಕಲ್ಲು, ಜನರೇಟ್ರು, ಇನ್ನೊಂದು ಡ್ರೋನು, ಆ ಥರ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಥರದ ಅವಕಾಶಗಳಿದೆ. ಸೊ ನಿಮ್ಮ ಹತ್ರ ತೊಗೊಂಡವರು ಕೂಡ ಸಕ್ಸಸ್ ಆಗಿ ಈಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಕೂಡ. ಹೌದು ಹೌದು, ಅದ್ಭುತ. ಮತ್ತೆ ಇನ್ಕ್ಲೂಡಿಂಗ್ ವೆಹಿಕಲ್ನ ನಾವು ಲೋನ್ ಮಾಡಿಸ್ಕೊಡ್ತೀವಿ. ವೆಹಿಕಲ್ ಕೂಡ ಜೊತೆನೇ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಸೂಪರ್. ಈಗ ಇನ್ನೊಂದು 12 ತಿಂಗಳು ಇದಕ್ಕೆ ಕೆಲಸ ಇರ್ತದೆ ಅಂತ, ಯಾಕಂದರೆ ಸೀಸನ್ನು ಈಗ ಯಾವಾಗಲೂ ಬೆಳೆ ವರ್ಷದಲ್ಲಿ 12 ತಿಂಗಳು ಬೆಳೆ ಇರೋದಿಲ್ಲ, ಅದಕ್ಕೆ ಸಿಂಪಡಿಸೋಕೆ ಆಗೋದೇ ಇಲ್ಲ ಬೆಳೆ. ಅದನ್ನ ಹೇಗೆ ಅಂದರೆ ನಾವು ಇಡೀ ಕ್ರಾಪ್ ಕ್ಯಾಲೆಂಡರ್ ನೋಡಿದ್ರೆ ವರ್ಷಕ್ಕೆ 10 ತಿಂಗಳು ಅಟ್ಲೀಸ್ಟ್ ಇದ್ದೇ ಇದೆ ಸ್ಪ್ರೇ. ಏನಾಗ್ತಾ ಇದೆ ಅಂದರೆ ಒಂದೊಂದು ಜಾನ್ವರಿ ಟು ಮಾರ್ಚ್ ಸ್ಟಾರ್ಟ್ ಆಗುತ್ತೆ, ಆ ಕ್ರಾಪ್ದು ಮುಗ್ದೋಗುತ್ತೆ. ಅದೇ ಕ್ರಾಪ್ ತಿರ್ಗಾ ಆಗಸ್ಟು ಆ ಥರ ಸ್ಟಾರ್ಟ್ ಆಗುತ್ತೆ. ಬಟ್ ಬೇರೆ ಕ್ರಾಪ್ಸು ಮಿಕ್ಕಿದ ತಿಂಗಳಲ್ಲಿರುತ್ತೆ. ನಾವು ಕ್ಲೀನಾಗಿ ಅನಲೈಸ್ ಮಾಡಿದ್ರೆ ಜನವರಿ ಟು ಮಾರ್ಚು ನಮಗೆ ಇದರಲ್ಲಿ ನಡೀತಾ ಇರುತ್ತೆ. ಶ್ರೀರಂಗಪಟ್ಟಣ, ಮಂಡ್ಯ, ಮತ್ತು ಬಳ್ಳಾರಿ, ರಾಯಚೂರು, ದಾವಣಗೆರೆ ಆ ಕಡೆ ಎಲ್ಲ ನಡೀತಾ ಇರುತ್ತೆ ಜನವರಿ ಟು ಮಾರ್ಚ್. ತಿರ್ಗಾ ಶುಗರ್ ಕೇನ್ಗೆ ಬೆಳಗಾಮು, ಬಾಗಲಕೋಟು ಮೇ ಜೂನಿಂದ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಶುಂಠಿಗೆ ಫೆಬ್ರವರಿ ಟು ನವಂಬರ್ ಹೊಡಿತಾರೆ. ಸೊ ನಾವು ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ರೆ ಥ್ರೂಔಟ್ ದ ಇಯರ್ ಮಾಡಿರೋರು ಇದ್ದಾರೆ. 8 to 10 ಮಂತ್ಸ್ ಅಂತೂ ಈಸಿಯಾಗಿ ಮಾಡ್ತಾರೆ. ಆತ ಮಾರುಕಟ್ಟೆ ಹೇಗೆ ಮಾಡ್ಕೊಂಡಿದ್ದಾರೆ ಈಗ ಅವರು? ಆಯಿತು, ಡ್ರೋನ್ ತೊಗೊಂಡು ಹೋದೆ, ಈಗ ನಿಮ್ಮಲ್ಲಿ ಮಾಡಿರೋರು ನಿಮ್ಗೆ ಗೊತ್ತಿರೋದ್ರಿಂದ ಹೇಗೆ ಮಾರ್ಕೆಟ್ ಮಾಡ್ಕೊಂಡ್ರು ಇದನ್ನು? ಯೂಶಲಿ ಏನಾಗುತ್ತೆ ಸರ್, ಈಗ ಅವ್ರಿಗೆ ಗೊತ್ತಾಗಿರುತ್ತೆ ಈ ಊರಲ್ಲಿ ಹೋದ್ರೆ, ಈ ಟೈಮಲ್ಲಿ ಹೋದ್ರೆ ಪಕ್ಕ ಸಿಗುತ್ತೆ ಡಿಮಾಂಡ್. ಹೆಂಗ್ ಮಾಡ್ತಾರೆ, ಫರ್ಟಿಲೈಸರ್ ಡೀಲರ್ಸ್ ಹತ್ರ ಕನೆಕ್ಷನ್ ತೊಗೊತಾರೆ. ಈ ಫರ್ಟಿಲೈಸರ್ ಡೀಲರ್ಸ್ ಹತ್ರ ಆಲ್ರೆಡಿ ಫಾರ್ಮರ್ಸ್ ರಿಲೇಷನ್ ಇರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವರು ಹೊಂದಾಣಿಕೆಯಿಂದ ಏನು ಮಾಡ್ತಾರೆ, ಅವ್ರದ್ದು ಫರ್ಟಿಲೈಸರ್ ಕೆಮಿಕಲ್ ಯೂಸ್ ಮಾಡ್ತಾರೆ, ನಮ್ದು ಡ್ರೋನ್ ಯೂಸ್ ಮಾಡಿದ್ರೆ ಒಂದು ಕೊಲಾಬ್ರೇಷನ್ ಥರ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಆ ಹೊಲಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ನೋಡಿ ಇನ್ನು ಪಕ್ಕದವರೆಲ್ಲ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಸೀಸನಲ್ಲಿ ಆ ಊರಿಗೆ ಹೋದ್ರೆ ಫಾರ್ಮರು ಡ್ರೋನ್ ಇಡೋರ್ನ ಬಿಡೋದೇ ಇಲ್ಲ, ನನ್ಗೆ ಹೊಡೀರಿ ಅಂತ 100% ಆಗುತ್ತೆ. ಬೇರೆ ಕಡೆ ಹೊಟ್ಟೋದ್ರೆ ನಾನ್ ಸೀಸನ್ ಇರೋ ಊರಿಗೆ ಹೋದ್ರೆ ಹುಡುಕಾಡಬೇಕಾಗ್ತದೆ. ಸೊ ಏನಾಗುತ್ತೆ ಅಂದರೆ ಎಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ಈ ತಿಂಗಳು ಈ ಊರಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ. ರೈತರಿಗೆ 1 ಎಕರೆ ಹೊಡಿಬೇಕಾದ್ರೆ ಏನು ಖರ್ಚು ಬರ್ತದೆ, ಅವರು ಡ್ರೋನ್ ಯೂಸ್ ಮಾಡಿದಾಗ ಏನು ಉಳಿಯುತ್ತೆ ಅವ್ರಿಗೆ? ಸೊ ಏನಾಗುತ್ತೆ ಅಂದರೆ ಸರ್, ಈಗ ಉಳಿತಾಯಗಿನ್ನ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ. ರೈತರಿಗೆ ಯಾವ ಥರ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ ಅಂದರೆ, ಲೇಬರ್ ಆಳ್ ಸಿಗೋದು ಆನ್ ಟೈಮ್ ತುಂಬ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದರೆ ಪೀಕ್ ಸೀಸನಲ್ಲಿ ಎಲ್ಲರಿಗೂ ಬೇಕಾಗುತ್ತೆ, ಆ ಟೈಮಲ್ಲಿ ಕೊರತೆ ಇದೆ ಆಳ್ಗಳು ಸಿಗೋದು. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಕಬ್ಬು, ಮೆಕ್ಕೆಜೋಳ, ಅರಿಕ, ಕೋಕೋನಟ್ ಅವೆಲ್ಲ ಒಳಗಡೆ ಹೋಗಿ ಮಾಡೋಕ್ಕಾಗಲ್ಲ. ಕಬ್ಬು ಮತ್ತು ಮೆಕ್ಕೆಜೋಳ ಒಳಗಡೆ ಹೋಗಿ ಮಾಡೋಕ್ಕಾಗಲ್ಲ. ಅರಿಕ, ಕೋಕೋನಟ್ ಮೇಲಿಂದ ಮಾಡಬೇಕು. ಸೊ ಇವೆಲ್ಲ ಟ್ರೆಡಿಷ್ನಲ್ ಆಗಿ ಮಾಡೋಕ್ಕಾಗದೇ ಇರೋದು. ಮತ್ತು ಸುಮಾರು ಕ್ರಾಪ್ಸ್ಗೆ ಯೂನಿಫಾರ್ಮ್ ಆಗಿ ಸ್ಪ್ರೇ ಮಾಡಬೇಕು, ಎಲ್ಲ ಕ್ರಾಪ್ಸ್ಗೂ ಯೂನಿಫಾರ್ಮ್ ಆಗಿ ಮಾಡಬೇಕು. ಈಗ ಸ್ಪ್ರೇ ಮಾಡೋರು ಏನಾಗುತ್ತೆ ಅಂದರೆ ಯೂನಿಫಾರ್ಮ್ ಆಗಿ ಮಾಡೋಕ್ಕಾಗಲ್ಲ. ಐಟಲ್ಲಿ ಮಾಡಿದ್ರೆ ಆಟೋಮೆಟಿಕ್ ಅವ್ರ ಮೇಲೆ ಬೀಳುತ್ತೆ. ಸೊ ಅವ್ರ ಮೇಲೆ ಮಾಡೋಕ್ಕಾಗಲ್ಲ, 5 ಅಡಿ ಮೇಲೆ ಮಾಡೋಕ್ಕೆ ಹೋಗಲ್ಲ. ಅವ್ರ ಮೇಲೆ ಬಂತು ಅಂದರೆ ಅವ್ರ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಡ್ರೋನಿಂದ ಮಾಡ್ತಾಯಿದ್ದಾರೆ. ಡ್ರೋನಿಂದ ಮಾಡೋದ್ರಿಂದ ಏನು ಅನುಕೂಲ, ಯೂನಿಫಾರ್ಮ್ ಆಗಿ ಆಗ್ತಾ ಇದೆ, ಆನ್ ಟೈಮ್ ಆಗ್ತಾ ಇದೆ, ಯಾರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇಲ್ಲ. ಅದರಿಂದ ಕ್ರಾಪ್ದು ಈಲ್ಡ್ ತುಂಬ ಬೆಟರ್ ಆಗ್ತಾ ಇದೆ. ಇದರಿಂದ ಎಲ್ಲರೂ ರೈತರು ಡ್ರೋನಿಂದ ಮಾಡಿಸ್ತಾರೆ. ಏನೇ ಲಿಕ್ವಿಡ್ ಮತ್ತು ಪೌಡ್ರು ನೀರಿಗೆ ಮಿಕ್ಸ್ ಮಾಡೋದು ಯಾವುದೇ ಇದ್ರೂ ಫಾಲಿಯರ್ ಸ್ಪ್ರೇ ಅಂತಾರೆ, ಮೇಲಿಂದ ಸ್ಪ್ರೇ ಮಾಡೋದು. ಅದು ಯಾವುದೇ ಇದ್ರೂ ಟ್ಯಾಂಕ್ ಒಳಗಡೆ ಯೂಸ್ ಮಾಡಿ ಮಾಡ್ಬೋದು. ಒಬ್ಬೊಬ್ರು ಜೆಲ್ ಇರುತ್ತೆ, ಜೆಲ್ಲು ಮತ್ತು ನೀರು ಮಿಕ್ಸ್ ಮಾಡ್ತಾರೆ. ಒಬ್ಬೊಬ್ರು ಕೆರೋಸಿನ್ನು ಇಲ್ಲಾಂದರೆ ಡೀಸೆಲ್ಲು ಮಿಕ್ಸ್ ಮಾಡ್ತಾರೆ ಕೆಮಿಕಲ್ಸ್ಗೆ. ಯಾವುದೇ ಲಿಕ್ವಿಡ್ ಪದಾರ್ಥ ಮತ್ತು ಪೌಡ್ರು ಮತ್ತು ನೀರು ಪದಾರ್ಥ ಹಾಕಿ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಓಕೆ. ಇದು ಸರ್ವಿಸ್ ಹೇಗೆ? ಏನಾದರೂ ಆಯ್ತಪ್ಪ
ಹಾಂ, ಹೇಗೆ? ಸೊ ನಮ್ಮ ಕಡೆ ಕಂಪ್ಲೀಟ್ ಸರ್ವಿಸ್ ಇರುತ್ತೆ. ಸಿನ್ಸ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ನಮ್ಮದೇ ಪಾರ್ಟ್ಸ್ ಹಾಕ್ತಾ ಇದ್ದೀವಿ, ನಮ್ಮ ಕಡೆಯಿಂದ ಕಂಪ್ಲೀಟ್ ಸರ್ವಿಸ್ ಮಾಡ್ಕೊಡ್ತೀವಿ. ಮತ್ತು ಮೈನರ್ ಮೇಂಟೆನೆನ್ಸ್ ಎಲ್ಲ ನಾವು ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿರ್ತೀವಿ. ಮೈನರ್ ಮೇಂಟೆನೆನ್ಸ್ ಅವ್ರು ಮಾಡ್ಕೊತಾ ಇರ್ತಾರೆ. ಏನೇ ರಿಪೇರ್ ಸರ್ವಿಸ್ ಇದ್ರೂ ನಮ್ಮ ಹತ್ರ ಬಂದು ಮಾಡಿಸ್ಕೊತಾರೆ. ಪೀಕ್ ಸೀಸನಲ್ಲಿ ನಿಂತ್ಕೊಂಡ್ಬಿಟ್ರೆ ಇಮಿಡಿಯೇಟ್ ಮಾಡಿಕೊಡ್ತೀರಿ ನೀವು? ಹಾಂ ಸರ್, ನಮ್ಮದ್ರಲ್ಲಿ ಟರ್ನ್ ಅರೌಂಡ್ ಟೈಮ್ ತುಂಬ ಕಮ್ಮಿ ಇರುತ್ತೆ. ಸಿನ್ಸ್ ನಮ್ಮದೇ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರರ್ ಆಗುತ್ತೆ, ತುಂಬ ಬೇಗದಲ್ಲಿ ನಾವು ಮಾಡ್ಕೊಡ್ತಾ ಇದ್ದೀವಿ. ಫಾರ್ಮರ್ಸ್ ಏನು ನೋಡ್ತಾ ಇದ್ದಾರೆ ಅಂದರೆ ಆನ್ ಟೈಮ್ ಆಯಿತು ಮತ್ತು ಕ್ಲೀನಾಗಿ ಆಗ್ತಾ ಇದೆ, ಅದೇ ಮೇನ್ ನೋಡ್ತಾರೆ. ಯಾಕೆಂದರೆ ಅವ್ರಿಗೆ ಲೇಬರ್ ಇದು ಖರ್ಚು ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ, ಏನು ಒಂದು ಫ್ಯೂ ₹100 100 ಡಿಫ್ರೆನ್ಸ್ ಇರುತ್ತೆ. ಬಟ್ ರಿಸಲ್ಟಲ್ಲಿ ತುಂಬಾ ವ್ಯತ್ಯಾಸ ಇದೆ. ಅವ್ರ ಬರೀ ಇಳುವರಿಯಲ್ಲಿ 20 to 30% ಬೆಟರ್ ಆಗ್ತಾ ಇದೆ. ಈಗ ತೊಗರಿಗೆ 25 to 30% ಪರ್ ಎಕರ್ ಬೆಟರ್ ಈಲ್ಡ್ ಸಿಗ್ತಾ ಇದೆ. ಏನಕ್ಕೆ ಅಂದರೆ 5 ಅಡಿ ಮೇಲೆ ಸ್ಪ್ರೇ ಯಾರು ಹೊಡೆಯಲ್ಲ, ಅಲ್ಲೇ ಹುಳಗಳೆಲ್ಲ ಮೇಲೊಟ್ಟೋಗುತ್ತೆ. ಇದು ಮೇಲಿಂದ ಹೊಡೆಯೋದ್ರಿಂದ ಫುಲ್ ಕ್ರಾಪ್ ಆಗುತ್ತೆ. ಇದರಿಂದ ಬಟ್ ಮೇಲೆ ಅಷ್ಟೇ ಆಗುತ್ತೆ, ಬಟ್ ಕೆಳಗಡೆ ಅದು ಸ್ಪ್ರೆಡ್ ಆಗುತ್ತೆ. ಅದು ಅಲ್ಲಿವರೆಗೆ ಹೇಗೆ ಬರುತ್ತೆ? ಪ್ರೆಷರ್ ಹೆಂಗಿರುತ್ತೆ ಅಂದರೆ, ಇದು 30 kg ಡ್ರೋನ್, 30 kg ಡ್ರೋನ್ ಅಂದರೆ 30 kg ಗಾಳಿ ಜೋರಾಗಿ ಬೀಳುತ್ತೆ. ಆ 30 kg ಗಾಳಿಯಿಂದ ಸ್ಪ್ರೇ ಬರ್ತಾ ಇರುತ್ತೆ. ಆ ಫೋರ್ಸಿಂದ ಕೋಕೋನಟ್ ಅರಿಕೋನಟ್ ಮೇಲಿಂದ ಮಾಡಿದ್ರೆ ಕೆಳಗಡೆವರೆಗೂ ಸ್ಪ್ರೇ ಇರುತ್ತೆ. ಈಗ ಇದು ಒಂದೇ ಡ್ರೋನ್ ನೀವು ಅಂದರೆ ಈ ಸೈಜ್ ಕೇಳ್ತಾ ಇದ್ದೀನಿ? ಹೌದು ಮೇನ್ಲಿ ನಮ್ಮದು 10 ಲೀಟರ್ಸ್. ಏನಾಗ್ತಾ ಇದೆ ಅಂದರೆ ಸರ್, ನಮ್ಮ ಇಂಡಿಯಾದಕ್ಕೆ 10 ಲೀಟರ್ ಇಸ್ ವೆರಿ ಸೂಟಬಲ್. ಯಾಕಂದರೆ ಟ್ರಾನ್ಸ್ಪೋರ್ಟ್ಗೆ ಈಸಿ ಆಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಳ್ಳೋಕೆ ಈಸಿ ಆಗುತ್ತೆ. ಡ್ರೋನ್ ಸೈಜು ಕಾಂಪ್ಯಾಕ್ಟ್ ಆಗಿದೆ, ಓಲಾ ಮಧ್ಯ ನಿಲ್ಲಿಸ್ಬೇಕಾಗುತ್ತೆ, ತುಂಬ ಕಮ್ಮಿ ಜಾಗದಲ್ಲಿ ಲ್ಯಾಂಡ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ಇದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಈಗ ಬಿಸ್ನೆಸ್ ಬಿಟ್ಟು ಬರೀ ದೊಡ್ಡ ಲ್ಯಾಂಡ್ ಇರೋರು, ತುಂಬ ಲ್ಯಾಂಡ್ ಇರೋರು ರೈತರು ತೊಗೊಂಡು ಹೋಗಿದ್ದಾರೆ ಇದನ್ನು? ಸರ್, ಆ ಥರನೂ ತೊಗೊತಾರೆ. ಏನು ಮಾಡ್ತಾರೆ ಅಂದರೆ ಅವ್ರ ಹೊಲಕ್ಕೆ ಇಟ್ಕೊಂಡು ಮಾಡ್ತಾರೆ. ಒಬ್ಬರೇ ಹತ್ರ 50 ಎಕರೆ ಇರೋರು, ಒಬ್ಬೊಬ್ರು ಏನು ಮಾಡ್ತಾರೆ, ನನ್ನ ಹತ್ರ 4-5 ಎಕರೆ ಇದೆ, ನಾನು ನಮ್ಮ ಮೂಲಕ್ಕೂ ಇಟ್ಕೊತೀನಿ, ಇನ್ನು ಬೇರೆ ಟೈಮ್ ಬೇರೆಯವ್ರು ಇಡೀ ಊರಿಗೆ ಎಲ್ಲರಿಗೂ ಮಾಡ್ಕೊಡ್ತೀನಿ. ಆ ಥರನೂ ಮಾಡ್ತಾರೆ. ಇದಕ್ಕೇನು ಕ್ವಾಲಿಫಿಕೇಶನ್ ಬೇಕಾ? ಜಸ್ಟ್ 10th ಸ್ಟ್ಯಾಂಡರ್ಡ್ ಆಗಿದ್ರೆ ಸಾಕು ಸರ್. 10th ಆಗಿರ್ಬೇಕು ಅಷ್ಟೇ. ಪೈಲಟ್ ಲೈಸೆನ್ಸ್ಗೋಸ್ಕರ ಅಷ್ಟೇ. ಅದಿಲ್ಲ ಅಂದರೆ ಯಾರು ಬೇಕಾದ್ರೂ ಓಡಿಸ್ಬೋದು. 10th ಪಾಸ್ ಆಗಿರ್ಬೇಕು ಅಷ್ಟೇ. ಸುಮ್ಮನೆ ರಿಮೋಟಲ್ಲಿ ಇಟ್ಟಿದ್ರೆ ಅದೇ ಸೇಫ್ ಆಗಿರುತ್ತೆ. ಎಷ್ಟು ಸೇಫ್ ಆಗಿರುತ್ತೆ ಅಂದರೆ, ಬ್ಯಾಟ್ರಿ ಖಾಲಿ ಆಯ್ತಾ ಅದೇ ಬಂದು ಲ್ಯಾಂಡ್ ಆಗುತ್ತೆ, ಟ್ಯಾಂಕಲ್ಲಿ ನೀರು ಸ್ಪ್ರೇ ಖಾಲಿ ಆಯ್ತಾ ಅದೇ ಇನ್ಫಾರ್ಮ್ ಮಾಡುತ್ತೆ. ಓಡಿಸ್ಬೇಕಾದ್ರೆ ಬೈ ಮಿಸ್ಟೇಕ್ ರಿಮೋಟ್ ಬಿದ್ದೋಯ್ತು, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಅದು ಗೊತ್ತಾಯ್ತು, ಕನೆಕ್ಷನ್ ಹೋಯ್ತು, ಬಂದು ಲ್ಯಾಂಡ್ ಆಗುತ್ತೆ, ಅದೇ ಬಂದು ಲ್ಯಾಂಡ್ ಆಗುತ್ತೆ. ಸೇಫ್ಟಿ ಫೀಚರ್ಸ್ ಇದೆ, ಮತ್ತು ಆಟೋಮೇಷನ್ಸ್ ಎಲ್ಲ ಇದೆ. ಅದೇ ಕ್ಲೀನಾಗಿ ಪ್ಲ್ಯಾನ್ ಮಾಡಿಬಿಟ್ರೆ ಕ್ಲೀನಾಗಿ ಅದೇ ಲ್ಯಾಂಡ್ನ ಆಟೋ ಆಗಿ ಅದೇ ಸ್ಪ್ರೇ ಮಾಡಿ ಬಂದು ಲ್ಯಾಂಡ್ ಆಗುತ್ತೆ. ಓಕೆ ಸರ್, ಈಗ ಬ್ಯಾಟ್ರಿಯಲ್ಲಿ ಈಗ ಏನಾಗುತ್ತೆ ಅಂದರೆ, ನಮಗೆ ಮೇನ್ ಮಾರ್ಕೆಟಲ್ಲಿ ಡ್ರೋನ್ಸು ಎಲ್ಲ ಥರ ರೇಟು ಸಿಗುತ್ತೆ, ಎಲ್ಲ ಥರನೂ ಸಿಗುತ್ತೆ. ಏನು ಡಿಫ್ರೆನ್ಸು? ಡ್ರೋನು ಫಸ್ಟ್ 10-50 ಫ್ಲೈಟ್ ಎಲ್ಲ ಡ್ರೋನ್ ಒಂದೇ ಥರ ಕಾಣಿಸುತ್ತೆ ನೋಡೋಕ್ಕೆ, ಇನ್ನಾಗ ಗೊತ್ತಿರಲ್ಲ. 200 ಫ್ಲೈಟ್, 500 ಫ್ಲೈಟ್, 1000 ಫ್ಲೈಟ್ ಆದ್ರೆ ಹಂಗೆ ಪರ್ಫಾರ್ಮೆನ್ಸ್ ಬರೋದು, ಯಾವುದು ಕ್ವಾಲಿಟಿ ಇದ್ರೆ. ಸೊ ನಾವೇನು ಮಾಡಿದ್ದೀವಿ ಅಂದರೆ, ಹಾಕಿರೋ ಪಾರ್ಟ್ಸಲ್ಲಿ ಲೈಫ್ ಲಾಂಗ್ ಇನಿಷಿಯಲ್ ಕಾಸ್ಟ್ ಜಾಸ್ತಿನ, ಇಲ್ಲಾಂದರೆ ಪ್ರೈಸ್ ಜಾಸ್ತಿನ. ಪ್ರೈಸ್ ಏನು ಅಂದರೆ, ಕಮ್ಮಿ ಕಾಸ್ಟ್ ಕೊಟ್ಬಿಟ್ಟು ಮೇಂಟೆನೆನ್ಸು ರಿಪೇರ್ ಜಾಸ್ತಿ ಖರ್ಚಾಗ್ತಾ ಇರೋದು. ಯಾಕೆ ಅಂದರೆ ಪಾರ್ಟ್ಸ್ ಕ್ವಾಲಿಟಿ ಕಮ್ಮಿ ಇರುತ್ತೆ, ಲೈಫ್ ಕಮ್ಮಿ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ, ನಾವು ಹಾಕಿರೋ ಪಾರ್ಟ್ಸು ಲಾಂಗ್ ಲೈಫ್ ಇರುತ್ತೆ, ರಿಸಲ್ಟ್ ಕನ್ಸಿಸ್ಟೆಂಟಾಗಿ ಬರ್ತಾ ಇರುತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾರೇ ಒಬ್ಬರು ತೊಗೊಳ್ಬೇಕಾದ್ರೆ, ಡ್ರೋನ್ ಪರ್ಚೇಸ್ ಮಾಡಬೇಕಾದ್ರೆ ಒಂದು ಬಂದುಬಿಟ್ಟು ಸೇಫ್ಟಿ ಫೀಚರ್ಸ್ ಇದೆಯಾ, ಮತ್ತು ಕಂಟಿನ್ಯೂಸ್ ಆಗಿ ಆಪ್ರೇಟ್ ಮಾಡುತ್ತಾ, ಎಲ್ಲ ವೆದರಲ್ಲಿನೂ ಕ್ಲೀನಾಗಿ ಆಪ್ರೇಟ್ ಆಗುತ್ತಾ, ಮತ್ತು ಈಸಿಯಾಗಿದೆಯಾ ಫ್ಲೈ ಮಾಡೋಕ್ಕೆ, ಆಮೇಲೆ ಅವ್ರಿಗೆ ಅನುಕೂಲ ಇದೆಯಾ ಅಲ್ಲಿ ಫ್ಲೈ ಮಾಡಬೇಕಾದ್ರೆ, ಮತ್ತು ಓಡಿಸ್ಬೇಕಾದ್ರೆ ವಿತೌಟ್ ಎನಿ ಇದು ಸ್ಟಾಪ್ ಆಗದೆ ಓಡಿಸ್ಬೋದಾ. ಮತ್ತು ಏನಾಗುತ್ತೆ ಅಂದರೆ, ಫೀಲ್ಡಲ್ಲಿ ಓಡಿಸ್ತಾ ಇರ್ತಾರೆ, ಈಗ ನಾಜಲ್ ಕಟ್ಕೊಂತು ಅಂತ ಬಂದು ನಿಲ್ಲಿಸ್ಬಿಟ್ಟು ನಾಜಲ್ನ ಕ್ಲೀನ್ ಮಾಡ್ಕೊಂಡಿರ್ತಾರೆ. ಸುಮಾರು ಬೇರೆ ಡ್ರೋನ್ಸಲ್ಲಿ ಇದರಲ್ಲಿ ಏನೇ ಆದ್ರೂ ನಾಜಲ್ ಕಟ್ಟೋದೇ ಇಲ್ಲ 100%. ಸುಮಾರು ರೈತರು ನೋಡ್ಬಿಟ್ಟು ಈ ಥರ ಡ್ರೋನ್ ನಾವು ನೋಡಿರಲಿಲ್ಲ ಅಂತ ಹೇಳ್ತಾರೆ. ಸ್ಪ್ರೇ ನೋಡ್ತೀವಿ, ಈ ಥರ ನೋಡಿರಲಿಲ್ಲ. ಏನಕ್ಕೆ ಅಂದರೆ ಕಟ್ಟಲ್ಲ, ಕಂಟಿನ್ಯೂಸ್ ಅವರು ಟೈಮ್ ಬರೀ ಸ್ಪ್ರೇಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈ ಮೇಂಟೆನೆನ್ಸ್ಗೆ, ರಿಪೇರ್ಗೆ ಟೈಮ್ಸ್ ತುಂಬ ಕಮ್ಮಿ ಸ್ಪೆಂಡ್ ಮಾಡ್ತಾರೆ. ಯಾಕೆಂದರೆ ಆ ಥರ ಪಾರ್ಟ್ಸ್ ಯೂಸ್ ಮಾಡ್ತೀವಿ. ಸೊ ನೀವೇನು ಹೇಳ್ತೀರಿ, ಸೇಮ್ ರೇಟಿಗೆ ಸಿಗುತ್ತೆ, ನೀವೇನು ಹೊರಗಡೆ ತೊಗೋತೀರಿ ಅದನ್ನೇ ನಾನು ಕೊಡ್ತೀನಿ, ಅದೇ ರೇಟಿಗೆ ಚೆನ್ನಾಗಿರೋದು ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದೀರಿ ಅಲ್ವಾ? ಏನಕ್ಕೆ ನಾವು ಎಲ್ಲರೂ ಕೇಳ್ಬೋದು, ಕ್ವಾಲಿಟಿ ಜಾಸ್ತಿ ಅದೇ ರೇಟ್ ಹೆಂಗೆ ಕೊಡ್ತೀರಾ ಅಂತ. ಹೇಗೆ ಆಗುತ್ತೆ ಅಂದರೆ, ಈಗ
ಮಾರ್ಕೆಟಲ್ಲಿ ಏನು ನಡೀತಾ ಇದೆ, ಒಬ್ಬರಿಂದ ತಗೊಂಡು ಇನ್ನೊಬ್ರು ಸೆಲ್ ಮಾಡ್ತಾರೆ. ಒಬ್ರು ಐಟಮ್ನ ಚೈನಾದಿಂದ ತರಿಸ್ಬೇಕಂದ್ರೆ ಮಧ್ಯ ಡೀಲರ್ ಇರ್ತಾರೆ, ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಅವರಿಂದ ತಗೊಂಡು 2-3 ಜನ ಮಧ್ಯ ತಗೊಂಡು ಲಾಸ್ಟಲ್ಲಿ ಬರುತ್ತೆ. ಅದರಿಂದ ಏನಾಗ್ತದೆ, ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಸಿನ್ಸ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ, ಅವ್ರು ಏನೇ ಹಣ ಹಾಕ್ತಾ ಇದಾರೆ ಜಾಸ್ತಿ ಐಟಮ್ಗೆ ಹೋಗ್ತಾ ಇದೆ, ಮಧ್ಯಸ್ಥರಿಗೆ ಹೋಗ್ತಾ ಇಲ್ಲ. ಅದರಿಂದ ಹೈ ಕ್ವಾಲಿಟಿ ಅಟ್ ಪ್ರೈಸ್ ಸಿಗ್ತಾ ಇದೆ. ಓಕೆ, ಆ ಅನುಮಾನನೂ ಬೇಡ ಅವ್ರಿಗೆ ಅಂತ. ಓಕೆ, ಎಷ್ಟು ಸೇಲ್ ಮಾಡಿದ್ದೀರಿ ಇಲ್ಲಿವರೆಗೆ? ಸರ್ ನಮ್ದು ಆಲ್ಮೋಸ್ಟ್ ಆನ್ ಆವ್ರೇಜ್ ಎವ್ರಿ ವೀಕ್ 3-4 ಅಂತೂ ಹೋಗ್ತಾ ಇದೆ. ಓಕೆ, ಅಷ್ಟು ರೆಡಿ ಆಗುತ್ತೆ, ಅಷ್ಟು ಡಿಸ್ಪ್ಯಾಚ್ ಆಗ್ಬಿಡುತ್ತೆ. ಆಗ್ತಾ. ಓಕೆ, ಹಾಂ. ನಮ್ಮ ಮೇನ್ ಏನು ಅಂದರೆ ಸರ್, ಈಗ ಡ್ರೋನ್ ತೊಗೊಳ್ಬೇಕಾದ್ರೆ ಒಂದು ಬಂದ್ಬಿಟ್ಟು ಅವ್ರಿಗೆ ಯಾವಾಗಲೂ ಕಂಟಿನ್ಯೂಸ್ ಆಪ್ರೇಷನ್ಸ್ ಇರಬೇಕು, ಮತ್ತು ಇನ್ನೊಂದು ಸೇಫ್ಟಿ ಫೀಚರ್ಸ್ ಇದೆ, ಮತ್ತು ಅನುಕೂಲ ಇದೆಯಾ, ಈಸ್ ಆಫ್ ಆಪ್ರೇಷನ್ಸ್ ಇರಬೇಕು. ಈ 3 ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಹೇಗೆ ಎನ್ಶೋರ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಬಂದ್ಬಿಟ್ಟು ಈ ಮೇನ್ ಯೂಸ್ ಮಾಡೋದೇ ಬಂದ್ಬಿಟ್ಟು ಇದು ಸ್ಪ್ರೇಯಿಂಗೋಸ್ಕರ. ಸ್ಪ್ರೇಯಿಂಗಲ್ಲಿ ಏನು ಬೇಕಾಗ್ತಿದೆ, ಪಂಪು ಯೂಸ್ ಮಾಡೋ ಪಂಪು. ಈ ಪಂಪ್ ಬಂದ್ಬಿಟ್ಟು ಬ್ರಷ್ಲೆಸ್ ಪಂಪ್ ಅಂತ ಅಂತೀವಿ, ಬ್ರಷ್ಲೆಸ್ ಪಂಪ್. ಈ ಪಂಪಲ್ಲಿ ಏನೇ ಆದರೂ ಕಟ್ಟಲ್ಲ, ಪೌಡ್ರ್ ಆಗಲಿ ಜೆಲ್ ಆಗಲಿ ಏನೇ ಆದ್ರೂ ಕಟ್ಟಲ್ಲ. ಆಮೇಲೆ ಆ ಪಂಪಿಂದ ಪಂಪ್ ಆದಮೇಲೆ ನಾಸಲ್, ಈ ನಾಸಲಿಂದ ಸ್ಪ್ರೇ ಆಗುತ್ತೆ. ಇದು ಸೆಂಟ್ರಿಫ್ಯೂಗಲ್ ನಾಸಲ್ ಅಂತ ಕರಿತೀವಿ. ಸೆಂಟ್ರಿಫ್ಯೂಗಲ್ ನಾಸಲಲ್ಲಿ ಏನಾಗುತ್ತೆ ಅಂದರೆ ಇದು ರೊಟೇಟ್ ಆಗುತ್ತೆ. ನಾವು ಹನಿ ಸೈಜ್ನ ಕಂಟ್ರೋಲ್ ಮಾಡ್ಬೋದು. ಒಂದೊಂದು ಕ್ರಾಪ್ಗೆ ಹನಿ ಸೈಜ್ ದಪ್ಪ ಬೇಕು, ಒಂದೊಂದು ಕ್ರಾಪ್ಗೆ ಮಂಜು ಥರ ಬೇಕು. ಇದರಿಂದ ಕಂಟ್ರೋಲ್ ಮಾಡ್ಬೋದು. ಇದರಿಂದ ಏನಾಗ್ತಾ ಇದೆ ಅಂದರೆ, ಏನೇ ಆಗಲಿ ಫೀಲ್ಡಲ್ಲಿ ಕಂಟಿನ್ಯೂಸ್ ಸ್ಪ್ರೇ ಆಗುತ್ತೆ, ಟೈಮ್ ವೇಸ್ಟ್ ಆಗಲ್ಲ, ಕ್ಲೀನಿಂಗ್ಸ್ ಆ ಥರ ಟೈಮ್ ವೇಸ್ಟ್ ಆಗಲ್ಲ. ಇದು ಬಂದ್ಬಿಟ್ಟು ಸ್ಪ್ರೇಯಿಂಗ್ ಸಿಸ್ಟಮ್. ಈ ಸ್ಪೆಷಾಲಿಟಿ ಏನು ಅಂದರೆ, ಹನಿ ಸೈಜ್ನ ನಾವು ಕಂಟ್ರೋಲ್ ಮಾಡ್ಬೋದು. ಇವಾಗ ನಾವು ನೋಡೋಣ ದಪ್ಪ ಹನಿ ಹೇಗೆ ಬರುತ್ತೆ ಅಂತ. ಇದ್ರಲ್ಲಿ ನೋಡ್ತಾ ಇದೀವಿ, ನಮಗೆ ಹನಿ ಸೈಜ್ ದಪ್ಪ ಇದೆ, ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಸೊ ಒಂದೊಂದು ಕ್ರಾಪ್ಸ್ಗೆ ಹನಿ ಸೈಜ್ ದಪ್ಪ ಬೇಕಾಗುತ್ತೆ, ಒಂದೊಂದು ಕ್ರಾಪ್ಗೆ ಏನು ಬೇಕಾಗುತ್ತೆ ಅಂದರೆ ಹನಿ ಸೈಜ್ ಮಂಜು ಥರ ಬೇಕಾಗುತ್ತೆ. ಈ ಕಂಪ್ಲೀಟ್ ನಾವು ಹನಿ ಸೈಜ್ನ ಕಂಟ್ರೋಲ್ ಮಾಡ್ಬೋದು. ಇವಾಗ ನಾವು ನೋಡೋಣ ಮಂಜಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಸ್ಪ್ರೇ ಕಂಪ್ಲೀಟ್ ಮಂಜು ಥರ ಇದೆ ಇವಾಗ. ಸೊ ಈ ಕಂಪ್ಲೀಟ್ ಕಂಟ್ರೋಲ್ ನಾವು ಇದನ್ನು ಮಾಡ್ಬೋದು. ಸೊ ಇದರಿಂದ ಮೇನ್ ಅಡ್ವಾಂಟೇಜ್ ಏನು ಅಂದರೆ, ಫೀಲ್ಡಲ್ಲಿ ಏನೇ ಆದ್ರೂ ಸ್ಪ್ರೇಯಿಂಗ್ ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾನೆ ಇರುತ್ತೆ, ಮತ್ತೆ ಕಟ್ಟೋದೇ ಇಲ್ಲ. ಇದರಿಂದ ತುಂಬಾ ಟೈಮ್ ಸೇವ್ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕೊಡೋ ರಿಮೋಟ್ ಬಂದ್ಬಿಟ್ಟು ಟಚ್ ಸ್ಕ್ರೀನ್ ರಿಮೋಟ್. ಫೋನ್ ಹಾಕಿ ಚಾರ್ಜಿಂಗ್ ಮಾಡಬೇಕು, ಆ ಥರ ಟೈಮ್ ಎಲ್ಲ ವೇಸ್ಟ್ ಆಗಲ್ಲ. ಮತ್ತೆ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ರೇಂಜ್ ಇದೆ, 380 ಅಡಿ ಹೈಟ್ವರೆಗೂ ಹೋಗ್ಬೋದು. ಬಟ್ ಮೇನ್ಲಿ ಯೂಸ್ ಮಾಡೋದು ಅಪ್ ಟು 120-130 ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ. ಆಮೇಲೆ ಬಂದ್ಬಿಟ್ಟು ಡ್ಯುಯಲ್ GPS. ಇಡೀ ಡ್ರೋನು GPS ತುಂಬಾ ಇಂಪಾರ್ಟೆಂಟ್. ನಾವು ಸೇಫ್ಟಿಗೋಸ್ಕರ 2 GPS ಹಾಕಿದ್ದೀವಿ. ಆಮೇಲೆ ಕ್ಯಾಲಿಬ್ರೇಷನ್ ಎಲ್ಲೂ ಕೇಳಲ್ಲ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ಮೇಲೆ ಕ್ಯಾಲಿಬ್ರೇಷನ್ಸ್ ಕೇಳಲ್ಲ. ಕಾಂಪೋಸ್ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಬನ್ ಫೈಬರ್ ಬಾಡಿ, ಏನೇ ಅದನ್ನು ಡ್ಯಾಮೇಜ್ ಆಗಲ್ಲ. ಏರ್ ಫ್ರೇಮು ತುಂಬಾನೇ ಹೈ ಲೈಫ್ ಇರುತ್ತೆ ಕಾರ್ಬನ್ ಫೈಬರ್ ಬಾಡಿಯಿಂದ. ಲೈಟ್ ವೇಟು, ಸ್ಟ್ರೆಂತ್ ಜಾಸ್ತಿ. ಪ್ಲಾಸ್ಟಿಕ್ ಆದರೆ ಏನಾಗುತ್ತೆ, ಯೂಶಲಿ ವೇಟ್ ಜಾಸ್ತಿ ಇರುತ್ತೆ, ಲೈಫ್ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಈಗ ಒಂದು ಬ್ಯಾಟ್ರಿ ಇವನು ಹಾಕಿದ್ರಲ್ಲ, ಇದಕ್ಕೆ ಹಾಕ್ಬೇಕಾಗಿರೋದು? ಹೌದು, ಇದು ಒಂದು ಸೆಟ್ ಅಂತೀವಿ. ಒಂದು ಸೆಟ್ಟಲ್ಲಿ 2 ಪೀಸ್ ಬ್ಯಾಟ್ರಿ ಬರುತ್ತೆ. ಇದು ಕಂಪ್ಲೀಟ್ ಒಂದು ಸೆಟ್ ಹಾಕ್ಬೇಕಾಗುತ್ತೆ ಫ್ಲೈ ಮಾಡಿ. ಎಷ್ಟು ಅವರ್ ಹೋಗುತ್ತೆ? ಇದರಿಂದ 2-3 ಎಕರೆ ಫ್ಲೈ ಮಾಡ್ಬೋದು. 3 ಎಕರೆ ಎಷ್ಟು ಅವರ್? 18-20 ನಿಮಿಷ ಫ್ಲೈ ಮಾಡ್ಬೋದು. ಹೌದಾ? ಹಾಂ, 1 ಎಕರೆ 4-6 ನಿಮಿಷ. ಯೂಶಲಿ ಸ್ಟಾರ್ಟಿಂಗ್ 6 ನಿಮಿಷ ತಗೊತಾರೆ. ಫ್ಲೈ ಮಾಡಿ ಅಭ್ಯಾಸ ಆದಮೇಲೆ 4 ನಿಮಿಷ ಒಳಗಡೆ ಮುಗಿಸ್ಬಿಡ್ತಾರೆ, ಎಕ್ಸ್ಪರ್ಟ್ ಆಗಿಬಿಟ್ಟು. ಸೊ ಆ 4 ನಿಮಿಷ ಅಂದರೆ 3 ಏಕರ್ಸ್ ಈಸಿಯಾಗಿ ಮಾಡ್ತಾರೆ. ನಾವು ಅಗ್ರಿ ಇಂಡಸ್ಟ್ರಿಯಲ್ಲಿ ಹೋದರೆ, ಅಗ್ರಿ ಎಕ್ವಿಪ್ಮೆಂಟ್ ಇಂಡಸ್ಟ್ರಿಯಲ್ಲಿ ಹೋದರೆ, ಡ್ರೋನಲ್ಲಿ ಬರ್ತಾರ ರಿಟರ್ನ್ ನ್ಯಾಯ ಇಂಡಸ್ಟ್ರಿಯಲ್ಲಿನೂ ಬರ್ತಾ ಇಲ್ಲ ಅಷ್ಟು ಬೇಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಯೂಶಲಿ ಈಗ ನಾನು ಬಂಡವಾಳ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಡ್ರೋನಲ್ಲಿ, ಸುಮಾರು ಜನ ಒಂದು ಸೀಸನಲ್ಲಿ ತೆಗ್ದಿರೋರಿದ್ದಾರೆ, ನಾನು ಆರಾಮಾಗಿ ಮಾಡಿರೋರು 1 ವರ್ಷದಲ್ಲಿ ತೆಗ್ದಿರೋರಿದ್ದಾರೆ. ಬಟ್ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಆದರೆ ಮಿನಿಮಮ್ 1.5-2 ಇಯರ್ಸ್ ಬೇಕು ವಾಪಸ್ ರಿಟರ್ನ್ ತೆಗೆಯೋಕ್ಕೆ. ಬಟ್ ಡ್ರೋನಲ್ಲಾದರೆ 6 ತಿಂಗಳಲ್ಲಿ ತುಂಬ ಜನ ಇರ್ತಾರೆ. ತುಂಬ ಹಾರ್ಡ್ ವರ್ಕ್ ಮಾಡೋರು 3ರಲ್ಲಿನೂ ಮಾಡಿರೋರಿದ್ದಾರೆ. ಬಟ್ ಅವರೆಲ್ಲ ತುಂಬ ಕಷ್ಟಪಡೋರು. 6 ತಿಂಗಳು 1 ವರ್ಷದಲ್ಲಿ ಈಸಿಯಾಗಿ ಎತ್ಬಿಡ್ತಾರೆ ಸುಮಾರು ಜನ. ಓಕೆ, ಇದ್ರದ್ದು ಲೈಫ್ ಎಷ್ಟು ವರ್ಷ ಸರ್? ಇದ್ರ ಲೈಫ್ ಬಂದ್ಬಿಟ್ಟು ನಮಗೆ ಇದು ಮೇಂಟೆನೆನ್ಸ್ ಮಾಡೋಂಗೆ. ಮೇಂಟೆನೆನ್ಸ್ ಎಲ್ಲ ಆಗಿದೆ ಅಂದರೆ ಈಸಿ 10,000 ಎಕರೆ ಮೇಲೆ ಈಸಿಯಾಗಿ ಬರುತ್ತೆ. 10,000 ಎಕರೆ ಅಷ್ಟೇ, ಒಂದು 5 ಡ್ರೋನ್ ವಾಪಸ್ ತೊಗೊಂಡ್ಬಿಡ್ಬೋದು. ಓಕೆ. ಸೊ ಈಗ ಡ್ರೋನು ಫಸ್ಟ್ ಮ್ಯಾನುಫ್ಯಾಕ್ಚರ್ ಆಗೋಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಒಂದು ಡಿಸೈನ್ ಮಾಡ್ತೀವಿ. ಆ ಡಿಸೈನ್ ಬಂದ್ಬಿಟ್ಟು ಇದರಲ್ಲಿ ಈ ಸಾಫ್ಟ್ವೇರಲ್ಲಿ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಕಂಪ್ಲೀಟ್ ಡ್ರೋನ್ನ ಒಂದೊಂದು ಪಾರ್ಟ್ಸೂ ಡಿಸೈನ್ ಆಗುತ್ತೆ. ಆಮೇಲೆ ಈ ಒಂದೊಂದು ಪಾರ್ಟ್ಸೂ ಮ್ಯಾನುಫ್ಯಾಕ್ಚರಿಂಗ್ ಹೋಗುತ್ತೆ, ಆ ಮಿಷಿನ್ಗೆ ಹೋಗುತ್ತೆ, ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗಿ ಇಲ್ಲಿ ಅಸೆಂಬ್ಲಿ ಆಗುತ್ತೆ.
ಈ ಥರ ಮೊದಲು ಇದು ಇಲ್ಲಿ ಫಸ್ಟ್ ತಯಾರಾಗುತ್ತೆ. ಚಿತ್ರ ಡಿಸೈನ್ ಆಗುತ್ತೆ, ಆ ಡಿಸೈನ್ ಈ ಸಾಫ್ಟ್ವೇರಲ್ಲಿ ಓಕೆ. ಸೊ ಈಗ ತುಂಬ ಲ್ಯಾಂಡ್ಸ್ ಇದೆ, ತುಂಬ ಯೂಸ್ ಆಗ್ತಿದೆ. ಯಾರು ಅದನ್ನು ಆ್ಯಕ್ಚುಲಿ ಮಾಡ್ತಾ ಇರೋರು ಸರ್? ಸರ್ ಇದು ಯೂಶಲಿ ಡ್ರೋನ್ ಏನಕ್ಕೆ ಪರ್ಚೇಸ್ ಮಾಡ್ತಾರೆ ಅಂದರೆ ಇದರಿಂದನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಅದಕ್ಕೆ ಅಂತಲೇ ಡ್ರೋನ್ ಯೂಶಲಿ ಪರ್ಚೇಸ್ ಮಾಡೋದು ಎಲ್ಲರೂ. ಸೊ ಏನಾಗ್ತದೆ, ಡಿಮ್ಯಾಂಡ್ ಹೇಗಿದೆ ಅಂದರೆ ಸೀಸನಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಸು ಬೇರೆ ಬೇರೆ ಸ್ಟೇಟ್ಸಿಂದ ಬರ್ತಾ ಇದ್ದಾರೆ. ಆಂಧ್ರ, ಮಹಾರಾಷ್ಟ್ರ, ತಮಿಳ್ನಾಡು, ಮಧ್ಯಪ್ರದೇಶ್ ಎಲ್ಲ ಸ್ಟೇಟ್ಸಿಂದ ಬಂದು ನಮ್ಮ ಕರ್ನಾಟಕದಲ್ಲೇ ಬಂದು ವಿಲೇಜಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಅಷ್ಟು ಡಿಮ್ಯಾಂಡ್ ಇದೆ, ತುಂಬ ಡಿಮ್ಯಾಂಡ್ ಇದೆ. ಓಕೆ. ಹಾಂ, ಅಟ್ ಪ್ರೆಸೆಂಟ್ ಒಂದೊಂದು ತಾಲೂಕಲ್ಲಿನೂ ಅಟ್ ಪ್ರೆಸೆಂಟ್ ಮ್ಯಾಕ್ಸಿಮಮ್ 2-3 ಡ್ರೋನ್ ಆ ಥರ ಇರೋದು. ಸುಮಾರು ತಾಲೂಕಲ್ಲಿ ಡ್ರೋನೇ ಇಲ್ಲ, ಸುಮಾರು ಡಿಸ್ಟ್ರಿಕ್ಟಲ್ಲೇ ಡ್ರೋನ್ ಇಲ್ಲ ಅಟ್ ಪ್ರೆಸೆಂಟ್. ಬಟ್ ಒಂದೊಂದು ಡಿಸ್ಟ್ರಿಕ್ಗೇನು ಈಸಿ ಒಂದು 200-300 ಡ್ರೋನ್ಸ್ ಬೇಕೇ ಬೇಕು ಅಟ್ ಪ್ರೆಸೆಂಟ್. 300 ಜನ ಮತ್ತು 300 ಉದ್ಯೋಗ ಶುರುವಾಯಿತು ಹೌದು ಅಲ್ವಾ? 300 ಬಿಸ್ನೆಸ್ ಶುರು ಆದಂಗೆ 300 ಜನ ಹುಡುಗರಿಗೆ ಅವಕಾಶ ಇದೆ. ಅದೇ ಊರಲ್ಲಿ ಅವರೇ ಮನೇಲಿ ಇತ್ಕೊಂಡು ಹೆಚ್ಚು ದುಡಿಮೆ, ಆಮೇಲೆ ಬೇಕಂದ್ರೆ ಇಯರ್ಲಿ 1-2 ಮಂತ್ಸ್ 3 ಮಂತ್ಸ್ ರೆಸ್ಟ್ ತಗೊಂಡ್ರೂ ಆರಾಮಾಗಿರ್ಬೋದು. ಯಾವ ದುಡಿಮೆ ಯಾವ ಬಿಸ್ನೆಸ್ಸಲ್ಲಿ ಇಲ್ಲಾಂದ್ರೆ ಯಾವ ಜಾಬಲ್ಲಿ 2-3 ಮಂತ್ಸ್ ವೆಕೇಶನ್ ತಗೊಳ್ಬೋದು, ರಿಟೈರ್ಮೆಂಟ್ ತಗೊಳ್ಬೋದು, ಮಿನಿ ರಿಟೈರ್ಮೆಂಟ್ ತಗೊಳ್ಬೋದು, ವರ್ಷಕ್ಕೆ 2-3 ರೆಸ್ಟ್ ತಗೊಳ್ಬೋದು. ಪ್ಲಸ್ ಪ್ರಾಫಿಟು ಬೇರೆ ಇಂಡಸ್ಟ್ರಿಯಲ್ಲಿ 2 ವರ್ಷ ಆ 3-4 ತಿಂಗಳು ಆಗಿರೋ ಪ್ರಾಫಿಟ್ ಒಂದೇ ತಿಂಗಳಲ್ಲಿ ಮಾಡ್ಬೋದು. ಅದು ಬಂದ್ಬಿಟ್ಟು ಡ್ರೋನಿಂದ ಸಾಧ್ಯ. ಯಾರೋ ನೋಡ್ತಾ ಇರೋರು ಈಗ ಹೆಣ್ಣು ಮಕ್ಕಳಿಗೆ ಕೂಡ ಅವಶ್ಯಕತೆ ಇದೆ ಕೆಲಸ, ಅದು ಯಾವುದಾದ್ರೂ ಆಗಿರಲಿ. ಅವು ಪೈಲಟೇ ಆಗಿದ್ದಾರಂತೆ, ಡ್ರೋನ್ ಹರ್ಸೋಕ್ಕೆ ಯಾಕೆ ಬರೋಲ್ಲ ಅವರಿಗೆ? ಸೊ ಮಾಡ್ಬೋದಾ ಇದನ್ನ? ವುಮೆನ್ನು ಮಾಡ್ಬೋದು. ಏನಕ್ಕೆ ಅಂದರೆ ಇದು ತುಂಬ ಸ್ವಲ್ಪ ಹೆಲ್ಪರ್ ಇರ್ತಾರೆ, ಒಬ್ಬರು ಸ್ಟ್ರೆಂತ್ ಆಗಿರೋ ವುಮೆನ್ಸು ಮಾಡ್ಬೋದು. ಸೊ ಈಗ ವುಮೆನ್ಸ್ ಈಗ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಒಂದೊಂದು ವುಮೆನ್ ಟ್ರ್ಯಾಕ್ಟರ್ ನಡೆಸ್ತಾರೆ, ಇದನ್ನು ನಡೆಸ್ತಾರೆ ಈಸಿಯಾಗಿ. ಸೊ ಟ್ರ್ಯಾಕ್ಟರ್ ಅಂತ ಆದರೆ ಹಾರ್ಡ್ ವರ್ಕ್ ಇರೋದು ಮಾಡ್ತಾರೆ. ಇದರಲ್ಲಿ ಏನಿರುತ್ತೆ, ರಿಮೋಟ್ನ ಆಪ್ರೇಟ್ ಮಾಡಬೇಕು, ಡ್ರೋನ್ ಎತ್ತಿಡೋದು ಹೆಚ್ಚು ಕಮ್ಮಿ ಇರುತ್ತೆ. ಅದು ಬಿಟ್ಟರೆ ಈಸಿಯಾಗಿ ವುಮೆನನ್ನು ಮಾಡ್ಬೋದು. ಓಕೆ. ಈಗ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಆತ ಎಷ್ಟು ಹಣ ಇಲ್ಲಿ ತರಬೇಕು, ಉಳಿದಿದ್ದು ಏನಾಗ್ತದೆ ಇಲ್ಲಿ? ಸರ್ ಏನಾಗುತ್ತೆ ಅಂದರೆ ವೆರಿ ಮಿನಿಮಮ್ ಡೌನ್ ಪೇಮೆಂಟ್ ಡಿಪೆಂಡ್ ಆನ್ ಡ್ರೋನ್ ಪ್ಯಾಕೇಜ್. ಒಂದು ಮಿನಿಮಮ್ ಒಂದು 50,000ದಿಂದ 1 ಲಕ್ಷ ಡೌನ್ ಪೇಮೆಂಟಿಂದ ಸ್ಟಾರ್ಟ್ ಮಾಡ್ಬೋದು. ಒಂದು 50,000ದಿಂದ ಇದ್ದರೆ ಬಂದ್ಬಿಡ್ಬೋದು. ಉಳಿದದ್ದನ್ನೆಲ್ಲ ನೀವು ಬ್ಯಾಂಕಲ್ಲಿ ಬ್ಯಾಂಕ್ ಥ್ರೂ ಲೋನಲ್ಲಿ ಆಗುತ್ತೆ, ಲೋನ್ ಮಾಡಿಸ್ಕೊಡ್ತೀರಿ. ಲೋನ್ ಪ್ರಕಾರ 25% ಅವ್ರದ್ದು ಡೌನ್ ಪೇಮೆಂಟ್ ಇರಬೇಕಾಗುತ್ತೆ. ಓಕೆ. ಹಾಂ ಹಾಂ, ಏನಾಗುತ್ತೆ ಅದಕ್ಕೆ 25% ಅವ್ರದ್ದು ಡೌನ್ ಪೇಮೆಂಟ್ ಇರುತ್ತೆ. ಓಕೆ ಓಕೆ. ಹೆಚ್ಚು ಇದು ಡ್ರೈ ಏರಿಯಾದಲ್ಲಿ ನಡೆಯುತ್ತಾ, ನೀರಾವರಿ ಇದ್ದಲ್ಲಿ ನಡೆಯುತ್ತಾ, ಹೇಗೆ? ಎಲ್ಲ ಕಡೆನೂ ನಡೆಯುತ್ತೆ ಸರ್. ಡ್ರೈ ಏರಿಯಾದಲ್ಲಿ ಏನಾಗುತ್ತೆ, ನಂಬರ್ ಆಫ್ ಇದು ಕಮ್ಮಿ ಇರುತ್ತೆ, ಕ್ರಾಪ್ ನಂಬರ್ ಆಫ್ ಸ್ಪ್ರೇಸ್ ಕಮ್ಮಿ ಇರುತ್ತೆ. ನಂಬರ್ ಆಫ್ ಸ್ಪ್ರೇ ಏನಕ್ಕಿಂತ ನಂಬರ್ ಆಫ್ ಸೈಕಲ್ಸ್ ಕಮ್ಮಿ ಇರುತ್ತೆ. ನೀರಾವರಿಯಲ್ಲಿ ನಂಬರ್ ಆಫ್ ಸೈಕಲ್ಸ್ ಜಾಸ್ತಿ ಇರುತ್ತೆ, ಕ್ರಾಪ್ ರೊಟೇಷನ್ ಜಾಸ್ತಿ ಮಾಡ್ತಾರೆ ನೀರಾವರಿದಲ್ಲಿ. ಸೊ ಯಾವುದೇ ಕ್ರಾಪ್ಗಾದ್ರೂ ಸ್ಪ್ರೇಯಿಂಗ್ ಬೇಕೇ ಬೇಕು. ಏನೇನಿಗೆ ಸ್ಪ್ರೇ ಬೇಕು, ಗೊಬ್ಬರ ಹೊಡೆಯೋಕ್ಕೆ ಬೇಕು, ಇನ್ಸೆಕ್ಟಿಸೈಡ್ಸ್ ಮಾಡಬೇಕು, ಎಣ್ಣೆ ಹೊಡೆಯೋಕ್ಕೆ ಬೇಕು, ಪೆಸ್ಟಿಸೈಡ್ಸು, ಅರ್ಬಿಸೈಡ್ಸು ಸ್ಪ್ರೇಯಿಂಗ್ ಏನಾಗುತ್ತೆ, ಒಂದು ಏರಿಯಾಗೆ ಮಿನಿಮಮ್ 3 to 4 ಟೈಮ್ಸ್ ಬೇಕು. ಬಿತ್ತನೆ, ಕಟಾವು, ಹಾರ್ವೆಸ್ಟು ಒಂದು ಸೀಸನ್ಗೆ ಒಂದೇ ಸತಿ ಬೇಕು. ಬಟ್ ಅದೇ ಹೊಲಕ್ಕೆ ಸ್ಪ್ರೇ ಡಿಮಾಂಡ್ 3ರಿಂದ 4 ಪಟ್ಟು ಜಾಸ್ತಿ. ಸೊ ಈ ಸ್ಪ್ರೇಯಲ್ಲಿ ಏನು ಅಂದರೆ ಆರ್ಗ್ಯಾನಿಕ್ ಸ್ಪ್ರೇ ಮಾಡ್ತಾರೆ, ಕೆಮಿಕಲ್ ಮಾಡ್ತಾರೆ, ಡಿಪೆಂಡ್ ಫಾರ್ಮರ್ ಟು ಫಾರ್ಮರ್. ಸೊ ಯಾವುದೇ ಲಿಕ್ವಿಡ್, ಯಾವುದೇ ಕ್ರಾಪ್ಗೆ ಲಿಕ್ವಿಡ್ ಸ್ಪ್ರೇ ಬೇಕು, ಡ್ರೋನಿಂದ ಮಾಡ್ತಾರೆ. ಓಕೆ. ಹಾಂ ಹಾಂ. ಈಗ ಇಲ್ಲಿ ತರಬೇತಿ ಅಂತ ಹೇಳಿದ್ರಿ, ಇಲ್ಲಿ ಬಂದಾಗ ಅವ್ರಿಗೆ ವ್ಯವಸ್ಥೆಗಳು ಎಷ್ಟು ದಿವಸ ಇರಬೇಕು ಅವರು ಇಲ್ಲಿ? ಒಂದು 3 to 5 days. 5 days. ಇಲ್ಲೇ ಎಲ್ಲರ ಈ ವ್ಯವಸ್ಥೆಗಳು ಹೇಗಿದೆ ಅವರಿಗೆ? ನಿಯರ್ ಬೈ ಸುಮಾರು ಅವೈಲೇಬಲ್ ಇದೆ, ರೂಮ್ಸ್ ಎಲ್ಲ ಸುಮಾರು ಅವೈಲೇಬಲ್ ಇದೆ. ಸುಮಾರು ಜನ ಇಲ್ಲಿ ಸ್ಟೇ ಮಾಡಿ ಮಾಡ್ತಾ ಇದ್ದಾರೆ. ಆತನ ಏನು ಫೀಲ್ಡಿಗೆ ಕರ್ಕೊಂಡೋಗಿ ಹೊಲಕ್ಕೆ ಕರ್ಕೊಂಡೋಗಿ ಮಾಡಿಸ್ತೀರಾ, ಎಲ್ಲಿ ಮಾಡಿಸ್ತೀರಿ ಟ್ರೈನಿಂಗ್? ಸರ್ ಫಸ್ಟ್ ನಾವು ಡ್ರೋನ್ಸ್, ಸೊ ನಾವು ಫಸ್ಟು ಡ್ರೋನ್ಸ್ನ ಏನು ಮಾಡ್ತೀವಿ ಅಂದರೆ ಡ್ರೋನ್ನ ಹೇಗೆ ಯೂಸ್ ಮಾಡಬೇಕು ಒಂದು ಥಿಯರಿ ಕ್ಲಾಸ್ ಆಗುತ್ತೆ. ನೆಕ್ಸ್ಟ್ ಸಾಫ್ಟ್ವೇರಲ್ಲಿ, ಕಂಪ್ಯೂಟ್ರಲ್ಲಿ, ಇನ್ನೊಂದು ಕಂಪ್ಯೂಟ್ರಲ್ಲಿ ಸಿಮ್ಯುಲೇಟರ್ ಪ್ರಾಕ್ಟೀಸ್ ಆಗುತ್ತೆ. ಅದಾದಮೇಲೆ ಫೀಲ್ಡಲ್ಲಿ ಪ್ರಾಕ್ಟೀಸ್ ಆಗುತ್ತೆ, ಡ್ರೋನ್ನ ಫ್ಲೈ ಮಾಡೋದು. ಅದಾದಮೇಲೆ ಫಾರ್ಮಲ್ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ಮೇಂಟೆನೆನ್ಸ್, ಡ್ರೋನ್ನ ಹೇಗೆ ಮೇಂಟೈನ್ ಮಾಡಬೇಕು, ಸರ್ವಿಸ್ ಹೇಗೆ, ಮೈನರ್ ಸರ್ವಿಸ್ ಹೇಗೆ ಮಾಡಬೇಕು, ಇವೆಲ್ಲ ಕಂಪ್ಲೀಟ್ ಟ್ರೈನಿಂಗ್ ನಾವು. ಸೊ ನಿಮ್ಮಲ್ಲಿ ಬಂದು ಕಮಿಟ್ ಆದಮೇಲೆ ಆತನಿಗೆ ಡ್ರೋನ್ ಕೊಡೋದು ಅಂತ ಆದಮೇಲೆ ಈ ತರಬೇತಿ ನಡೆಯುತ್ತೆ. ಹೌದು ಹೌದು ಅಲ್ವಾ? ಈಗ ನೋಡ್ತಕ್ಕಂಥವ್ರು ಒಂದಿಷ್ಟು ನನ್ನ ಹತ್ರ ಡ್ರೋನ್ ಇದೆಯಪ್ಪ ಕಲಿಬೇಕಂತ, ಅಥವಾ ಮುಂದೆ ಏನು ಕಲಿಬೇಕಂತ ಬಂದವ್ರಿಗೆ ಅವಕಾಶ ಇದೆಯಾ? ಮಾಡ್ಕೊಡೋಣ ಸರ್, ಅದರಲ್ಲೇನು ಮಾಡ್ಕೊಡೋಣ. ಅದಕ್ಕೇನು ಮಿನಿಮಲ್ ಏನು ಟ್ರೈನಿಂಗ್ ಚಾರ್ಜಸ್ ಇರುತ್ತೆ, ಅದು ತೊಗೊಂಡು ನಾವು ಸಪೋರ್ಟ್ ಮಾಡ್ತೀವಿ. ಓಕೆ. ಹಾಂ 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 ಹಾಂ. ಓಕೆ ಸರ್, ಇನ್ನೊಂದು ಸಲ ಅವರಿಗೆ ಅಡ್ರೆಸ್ ಹೇಳ್ಬೇಡ. ಹಾಂ, ಮೈಸೂರಲ್ಲಿ
ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನಿಮ್ಮದು ಕಂಪ್ನಿ ಹೆಸರು ಹೇಳ್ಬಿಡಿ. ಈಗಲ್ ಐ ಡ್ರೋನ್ಸ್ ಪ್ರೈವೇಟ್ ಲಿಮಿಟೆಡ್. ಈಗಲ್ ಐ ಡ್ರೋನ್ಸ್. ಈಗಲ್ ಅಂತ ಇಡ್ಬೇಕಂತ ಯಾಕೆ ಬಂತು ನಿಮಗೆ? ನಮ್ಮ ತಂದೆ ಐಡಿಯಾ ಕೊಟ್ಟರು, ಡ್ರೋನ್ಸ್ಗೆ ಈಗಲ್ ಈ ಹದ್ದಿನ ಕಣ್ಣು ಇಸ್ ಎ ಗುಡ್ ವರ್ಡ್ ಅಂತ ಅಪ್ಪ ಐಡಿಯಾ ಕೊಟ್ಟರು. ಚೆನ್ನಾಗಿತ್ತು ಐಡಿಯಾ. ಸೊ ಈಗಲ್ ಐ ಡ್ರೋನ್ಸ್ ಅಂತ ಕಂಪ್ನಿ ಡ್ರೋನ್ಸ್ ಚೆನ್ನಾಗಿದೆ, ಇದು ಕ್ಯಾಪ್ಟ್ ಆಗಿದೆ ಅದು ಅಲ್ವಾ? ಹೌದು. ಓಕೆ, ಹಾಂ, ಥ್ಯಾಂಕ್ ಯು ಸರ್. ನಿಮ್ಮದು ಅದ್ಭುತವಾದ ಜರ್ನಿ. ಚಿಕ್ಕ ವಯಸ್ಸಲ್ಲೇ ಒಂದು ಕಂಪನಿ ಕಟ್ಟಿ ಒಂದಿಷ್ಟು ಜನ ಕೆಲಸ ಕೊಟ್ಟಿದ್ದೀರಿ. ಈಗಲೂ ಕೂಡ ಕೆಲಸದ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದೀರಿ. ಮೇಕ್ ಇನ್ ಇಂಡಿಯಾದ ಉದ್ದೇಶ ಇದೇನೆ ಅಲ್ವಾ? ಅದು ನಮ್ಮ ಯುವಕರಿಂದ ನಮಗೆ ಯುವಕರಿಗೆ ಕೆಲಸ ಸಿಗಬೇಕು ಮತ್ತು ಅದು ಇಂಡಿಯಾದಲ್ಲಿ ತಯಾರಾಗಬೇಕು ಅಲ್ವಾ? ಹಾಗಾಗಿ ಗೆಳೆಯರೇ, ಇಷ್ಟೊತ್ತು ಡ್ರೋನ್ ಕತೆ ಹೇಳಿದ್ವಿ, ಬಟ್ ಸುಮಗ್ ಅವ್ರ ಕತೆ ಅದ್ಭುತವಾಗಿದೆ. ಇವ್ರನ್ನೊಂದಿಷ್ಟು ಸೀರಿಯಸ್ ಆಗಿ ತೊಗೊಳ್ರಿ. ಯಾಕೆಂದರೆ ಪ್ರತಿ ದಿವಸ ನಮ್ಮನ್ನು ಕೈ ಹಿಡಿದು ಇಂಥದ್ದಿದೆ ಹಿಂಗೆ ಮಾಡಿಕೊಡ್ತೀನಿ ಅಂತ ಕರೆಯೋರು ತುಂಬ ಕಡಿಮೆ. ನಾವು ಮುಂದಕ್ಕೆ ಬರ್ಬೇಕು. ನೀವು 4 ಹೆಜ್ಜೆ ಮುಂದೆ ಬಂದರೆ ಇವ್ರು 10 ಹೆಜ್ಜೆ ಮುಂದೆ ಬರ್ತಾರೆ. ನಿಮ್ಗೇನು ಇಂಟ್ರೆಸ್ಟ್ ಇರುತ್ತೆ ಅದು ಇಲ್ಲಿ ಆಗುತ್ತೆ. ಆಮೇಲೆ ಯಾವುದಕ್ಕೆ ಆಗಲಿ ಬಂಡವಾಳ ಬೇಕು. ಕೆಲವು ಬಾರಿ ನಾವು ಬಂಡವಾಳ ಸರಿಯಾದ ಜಾಗದಲ್ಲಿ ಸರಿಯಾದ ಟೈಮಲ್ಲಿ ಹಾಕೋದೇ ಇಲ್ಲ. ನಾವು ಎಲ್ಲೇ ಹಾಕಿ ಕಳ್ಕೊಂಡಿರ್ತೀವಿ. ಹಂಗೆ ಸುಮಾರು ಆಗಿರುತ್ತೆ. ಯಾಕಂದರೆ ಇನಿಷಿಯಲ್ ಬಂಡವಾಳ ತುಂಬ 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 ಮುಖ್ಯ. ತಂದೆ ತಾಯಿ ಕಷ್ಟಪಟ್ಟು ನಿಮ್ಗೆ ಅದನ್ನು ಕೊಟ್ಟಿರಬಹುದು. ಅಥವಾ ಬ್ಯಾಂಕ್ ಲೋನ್ ಕೂಡ ಅಷ್ಟೇ. ಸೀರಿಯಸ್ ಆಗಿರೋರು ಮಾತ್ರ ಇದಕ್ಕೆ ಬನ್ನಿ. ಸುಮ್ಮನೆ ಏನೋ ಬ್ಯಾಂಕ್ ಲೋನ್ ಸಿಗುತ್ತೆ ಅಂತ ನೋಡ್ಬೇಡ ಅಂತ ದಯವಿಟ್ಟು ಬರಬೇಡಿ. ಯಾಕೆ ಅಂತ ಹೇಳಿದರೆ, ಒಂದು ಒಳ್ಳೆಯ ಉದ್ದೇಶದಿಂದ ಬರೀ 6%ಗೆ ಬ್ಯಾಂಕ್ನವ್ರು ನಿಮಗೆ ಲೋನ್ ಕೊಟ್ಟಿರ್ತಾರೆ. ಮಧ್ಯೆ ಇವರು ಇರ್ತಾರೆ. ನೀವೇನಾದರೂ ಒಬ್ಬರು ಫ್ಲಾಪ್ ಆದರೆ 100 ಜನಕ್ಕೆ ಬ್ಯಾಂಕ್ನವ್ರು ಲೋನ್ ಕೊಡಲ್ಲ. ಅದು ನೆನಪಿಟ್ಕೊಳ್ಳಿ. ನಿಮ್ಮದೇ ಆಗ್ಬಿಡುತ್ತೆ ಅವ್ರಿಗೆ. ಇಲ್ಲಪ್ಪ ಅವನು ಯಾರಿಗೆ ಕೊಟ್ಟಿದ್ದು ಸರಿಯಾಗಿ ಕಟ್ಟಲಿಲ್ಲ ಹೋಗ ಅಂದ್ಬಿಡ್ತಾರೆ. ಹಾಗಾಗಬಾರ್ದು. ಮುಂದಿನವ್ರಿಗೆ ಕೂಡ ಜಾಗ ಮಾಡಿಕೊಡ್ಬೇಕು ಅಂದರೆ ನೀವು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಅವ್ರದ್ದು ಏನಿದೆ ಲೋನ್ ಕಟ್ಟಬೇಕು. ಆಮೇಲೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೇ 50,000 ರೂಪಾಯಿ ಇದ್ಬಿಟ್ರೆ ಸಿಗುತ್ತೆ ಅಂತ ಬರಬೇಡಿ. ನೀವು ಮೊದಲು ಹೋಗ್ಬಿಟ್ಟು ನಿಮ್ಮ ಮೊಬೈಲಲ್ಲೇ ಇವತ್ತು ಇದೆ ಸಿಬಿಲ್ ಸ್ಕೋರ್ ನಂದು ಎಷ್ಟಿದೆ, ಲೋನ್ ಸಿಗುತ್ತಾ ಇಲ್ವಾ ಅಂತ ಅಲ್ಲೇ ತಿಳ್ಕೊಬೋದು. ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾವುದಾದ್ರೂ ಬ್ಯಾಂಕಿಗೆ ನೀವು ನಮ್ಗೆ ಹೇಳಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಸರ್. ನೀವು ಕಳಿಸಿದ್ರೆ ನಮ್ಗೆ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು. ನಾವೇ ಅವ್ರ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡಿಸ್ತೀವಿ ಬ್ಯಾಂಕ್ ಕಡೆಯಿಂದ. ಸೊ ಕಂಪ್ಲೀಟ್ ಸಪೋರ್ಟ್. ನಮ್ಮ ಕಡೆ ಯೂಶಲಿ ಡ್ರೋನ್ ಪರ್ಚೇಸ್ ಮಾಡೋಕ್ಕಲ್ಲ ಬರೋದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಬರೋದು. ಹೌದು, ಆ ಥರ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಸೊ ನಮಗೆ ಏನು ಮೇನ್ಲಿ ಖುಷಿ ಕೊಡೋದು ಅಂದರೆ ಅವ್ರ ಗ್ರೋತ್ ನೋಡೇ ನಮಗೆ ಖುಷಿ ಬರ್ತಾ ಇರೋದು. ಅವ್ರು ಇಲ್ಲಿ ಬರ್ತಾ ಇರೋದು ನಮ್ಮ ಹತ್ರ ಪರ್ಚೇಸ್ಗಲ್ಲ, ಹೊಸ ಬಿಸ್ನೆಸ್ ಹೆಜ್ಜೆ ಸ್ಟಾರ್ಟ್ ಮಾಡೋಕ್ಕೆ. ನಮ್ಮ ಹತ್ರ ಲಾಂಗ್ ರನ್ ಲೈಫ್ ಟೈಮ್ ಒಂದು ರಿಲೇಷನ್ ಸ್ಟಾರ್ಟ್. ಆಮೇಲೆ ಇನ್ನೊಂದೇನಂದರೆ ಭಾಳ ಖುಷಿ ವಿಚಾರ, ಅದು ನೀವು ನಿಮ್ಮೂರಲ್ಲೇ ಬಿಸ್ನೆಸ್ ಮಾಡ್ಬೋದು. ಬೇರೆ ಎಲ್ಲಿ ಹೋಗಬೇಕಾಗಿಲ್ಲ. ತಂದೆ ತಾಯಿನ ಜೊತೆಗೆ ಇಟ್ಕೊಂಡು ನಿಮ್ಮ ಮನೆಗೆ ಇಟ್ಕೊಂಡು ಒಳ್ಳೆ ವಾತಾವರಣದಲ್ಲಿ ಇದನ್ನು ಶುರು ಮಾಡ್ಬೋದು. ಹಾಗಾಗಿ ಒಂದು ಒಳ್ಳೆ ಬಿಸ್ನೆಸ್ ಶುರು ಮಾಡಿ. ಸುಮಗ್ ಅವ್ರು ನಿಮ್ಮ ಜೊತೆಗಿರ್ತಾರೆ. ಬದುಕಿನ ಬುತ್ತಿ ಯಾವತ್ತೂ ನಿಮ್ಮ ಜೊತೆಗಿರುತ್ತೆ. ಆಮೇಲೆ ಇನ್ನೊಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರ್ಯಾರು ಡ್ರೋನ್ ತೊಗೊಂಡು ಎಷ್ಟೆಷ್ಟು ದುಡಿತಾ ಇದ್ದೀರಿ ಅಂತ. ನಾನು ನಿಮ್ಮೂರಿಗೆ ಬಂದಾಗ ಅಲ್ಲಿಗೆ ಬರೋ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ತೋರ್ಸೋಣ ಜನಕ್ಕೆ ಏನಾಯಿತು ಅಂತ. ಸುಮ್ಮನೆ ಮಾತಾಡಿದರೆ ಅದನ್ನು ಹೇಳೋದು ಕಷ್ಟ ಆಗ್ತದೆ. ನೇರವಾಗಿ ಅವ್ರನ್ನೇ ತೋರಿಸೋಣ. ನೆಕ್ಸ್ಟ್ ಸಕ್ಸಸ್ ಏನಾಯಿತು ಅನ್ನೋದನ್ನು ತೋರಿಸೋ ಪ್ರಯತ್ನ ಸುಮಗ್ ಅವರು ನಾವು ಸೇರಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ನಮಸ್ತೆ ನಮಸ್ತೆ.